ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವಿಡಿಯೋ ಬಂದು ಕನ್ನಡದಲ್ಲಿರ್ತಕ್ಕಂಥ ಕವಿಗಳ ಬಿರುದಾಂಕಿತಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ನೋಡ್ತಾ ಹೋದಾಗ ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ: ಆದಿಕವಿ ಮತ್ತು ಕನ್ನಡದ ಕಾವ್ಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಆದಿಕವಿ ಮತ್ತು ಕನ್ನಡದ ಕಾವ್ಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಹೀಗಿದೆ: ಪಂಪ, ರನ್ನ, ಜನ್ನ ಆ್ಯಂಡ್ ಪೊನ್ನ. ಎಸ್, ಪಂಪ, ರನ್ನ, ಜನ್ನ, ಪೊನ್ನ. ಆನ್ಸರ್ ಎಸ್, ಆನ್ಸರ್ ಬಂದು ಆಪ್ಷನ್ ಎ, ಪಂಪ. ಪಂಪ ಅಂತಕ್ಕಂಥವ್ರನ್ನ ಕನ್ನಡದ ಆದಿಕವಿ ಮತ್ತು ಕನ್ನಡದ ಕಾವ್ಯದ ಪಿತಾಮಹ ಅಂತ ಹೇಳ್ತಾರೆ. ಸೊ ಇವ್ರು ಬಂದು ಪಂಪ ಒಬ್ಬರು ಪ್ರಸಿದ್ಧ ಕನ್ನಡದ ಕವಿಯೂ ಸಹ ಆಗಿರ್ತಾರೆ. ಆ್ಯಂಡ್ ಪಂಪನ ಪ್ರಮುಖ 2 ಕಾವ್ಯಗಳೆಂದರೆ ಒಂದು ಆದಿಪುರಾಣ, ಮತ್ತೊಂದು ವಿಕ್ರಮಾರ್ಜುನ ವಿಜಯ. ಸೊ ವಿಕ್ರಮಾರ್ಜುನ ವಿಜಯನ ಪಂಪ ಭಾರತ ಅಂತಲೂ ಸಹ ಕರೀತಾರೆ. ಆ್ಯಂಡ್ ಇವರನ್ನು ಆದಿಕವಿ, ಕನ್ನಡದ ಕಾವ್ಯ ಪಿತಾಮಹ ಮತ್ತು ಕನ್ನಡದ ರತ್ನಾತ್ರಯ ಎಂಬ ಬಿರುದುಗಳನ್ನು ಹೊಂದಿದ್ದಾರೆ. ಸೊ ರತ್ನಾತ್ರಯಲ್ಲಿ ಪ್ರಥಮ ಬಾರಿಗೆ ಬರ್ತಕ್ಕಂಥದ್ದು ಪಂಪರವರು. ಎಸ್, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಪಂಪನ ಕನ್ನಡದ ಕಾಳಿದಾಸ ಎಂದು ಕರೆದವರು ಯಾರು ಅಂತ ಕೇಳಿದರೆ, ಪಂಪನನ್ನು ಕನ್ನಡದ ಕಾಳಿದಾಸ ಎಂದು ಕರೆದವರು ಯಾರು? ದ ರಾ ಬೇಂದ್ರೆ, ಕುವೆಂಪು, ತೀನಂ ಶ್ರೀಕಂಠಯ್ಯ, ಬಿ ಎಂ ಶ್ರೀ. ಎಸ್, ಪಂಪನನ್ನು ಕನ್ನಡದ ಕಾಳಿದಾಸ ಎಂದು ಕರೆದವರು ಯಾರು? ಎಸ್, ಆನ್ಸರ್ ಬಂದು ಆಪ್ಷನ್ 3, ತೀನಂ ಶ್ರೀಕಂಠಯ್ಯರವರು. ಸೊ ನೋಡಿ, ಇಲ್ಲಿ ತೀನಂ ಶ್ರೀಕಂಠಯ್ಯ ಅಂತ ಹೇಳಿದಾಗ ಇವರು ಪಂಪನನ್ನು ಕನ್ನಡದ ಕಾಳಿದಾಸ ಅಂತ ಕರೀತಾರೆ. ಆ್ಯಂಡ್ ಪಂಪನಿಗೆ ಕವಿತಾ ಗುಣಾರ್ಣನ, ಸರಸ್ವತಿ, ಮಣಿಹಾರ ಮತ್ತು ಕನ್ನಡದ ವ್ಯಾಸ ಎಂಬ ಬಿರುದುಗಳು ಸಹ ಇದ್ದಾವೆ ಅಂತೆ. ಆ್ಯಂಡ್ ಶತ್ರುಗಳಿಗೆ ತನ್ನನ್ನು ಒಪ್ಪಿಕೊಳ್ಳುವ ರಾಜನನ್ನು ಪಂಪ ಪಗರಣ ದರಸ ಎಂಬ ಕಾವ್ಯಗಳಲ್ಲೂ ಸಹ ಉಲ್ಲೇಖಿಸಿದ್ದಾರೆ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಇಲ್ಲಿ ಪಂಪನನ್ನು ಕನ್ನಡದ ಕಾಳಿದಾಸ ಅಂತ ಹೇಳಿದವರು ತೀನಂ ಶ್ರೀ ಅವರು. ಆ್ಯಂಡ್ ಇದರ ಜೊತೆಗೆ ಪಂಪನಿಗೆ ಕವಿತಾ ಗುಣಾರ್ಣನ, ಸರಸ್ವತಿ, ಮಣಿಹಾರ ಮತ್ತು ಕನ್ನಡದ ವ್ಯಾಸ ಮತ್ತು ಶತ್ರುಗಳಿಗೆ ತನ್ನನ್ನು ಒಪ್ಪಿಕೊಳ್ಳುವ ರಾಜನನ್ನು ಪಂಪ ಏನಂತ ಕರೀತಾರೆ? ಪಗರಣ ದರಸ ಅಂತಕ್ಕಂಥ ಒಂದು ಕಾವ್ಯಗಳು ಸಹ ಉಲ್ಲೇಖವನ್ನು ಮಾಡ್ತಾರಂತೆ. ಸೊ ಇದು ಬಂದು ಪಂಪನಿಗೆ ಇರ್ತಕ್ಕಂಥ ಬಿರುದುಗಳು. ಎಸ್, ಆ್ಯಂಡ್ ನೆಕ್ಸ್ಟು ಕವಿ ಚಕ್ರವರ್ತಿ ಮತ್ತು ಉಭಯ ಚಕ್ರವರ್ತಿ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು ಅಂತ ಕೇಳಿದರೆ, ಎಸ್, ಆನ್ಸರ್ ಬರಲಿ. ಕವಿ ಚಕ್ರವರ್ತಿ ಮತ್ತು ಉಭಯ ಚಕ್ರವರ್ತಿ ಎಂಬ ಬಿರುದುಗಳನ್ನು ಹೊಂದಿರತಕ್ಕಂಥ ಕವಿ ಯಾರು? ಪಂಪ, ಪೊನ್ನ, ರನ್ನ, ಕುವೆಂಪು. ಎಸ್, ವೆರಿ ಗುಡ್. ಆನ್ಸರ್ ಫುಲ್ ಮಾಲ್ ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ. ಎಸ್, ಆನ್ಸರ್ ಇಸ್ ರೈಟ್. ಆಪ್ಷನ್ ಬಿ, ಪೊನ್ನ ಅಂತಕ್ಕಂಥವ್ರನ್ನ ಕವಿ ಚಕ್ರವರ್ತಿ ಮತ್ತು ಉಭಯ ಚಕ್ರವರ್ತಿ ಅಂತ ಹೇಳ್ತಾರೆ. ಎಸ್, ಸೊ ಇವ್ರ ಬಗ್ಗೆ ನೋಡ್ತಾ ಹೋದಾಗ ನೋಡಿ, ಕವಿರತ್ನಾತ್ರಯಲ್ಲಿ ಪಂಪ ಮೊದಲನೆಯವರು, 2ನೇ ಪೊನ್ನರವರು. ಆ್ಯಂಡ್ ರಾಷ್ಟ್ರಕೂಟರ 3ನೇ ಕೃಷ್ಣನ ಆಸ್ಥಾನದ ಕವಿಯ, ಅಂದರೆ ಇಟ್ ಮೀನ್ಸ್ ರಾಷ್ಟ್ರಕೂಟರ 3ನೇ ಕೃಷ್ಣನ ಆಸ್ಥಾನದಲ್ಲಿ ಇವರೊಬ್ಬರು ಕವಿಯಾಗಿ ಇರ್ತಾರೆ. ಅಥವಾ ಇವರ ಆಶ್ರಯ ಯಾರು ಕೊಟ್ಟಿದ್ದು ಅಂತ ಕೇಳ್ತಾರೆ. ಇಲ್ಲಿ ರಾಷ್ಟ್ರಕೂಟರ 3ನೇ ಕೃಷ್ಣ ಅಂತಕ್ಕಂಥ ಒಂದು ಆಸ್ಥಾನದಲ್ಲಿ ಇವರು ಆಶ್ರಯವನ್ನು ಪಡಿತಾರೆ. ಆ್ಯಂಡ್ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದಾಗ ಶಾಂತಿ ಪುರಾಣ, ಜಿನಾಕ್ಷರಮಾಲೆ ಅಂತಕ್ಕಂಥದ್ದು. ಆ್ಯಂಡ್ ಇವರಿಗಿದ್ದಂಥ ಬಿರುದುಗಳು ಅಂತ ಹೇಳಿದಾಗ ಕವಿ ಚಕ್ರವರ್ತಿ, ಉಭಯ ಚಕ್ರವರ್ತಿ ಮತ್ತು ಕುರುಳ್ಗಳ ಸವಣ ಅಂತಕ್ಕಂಥ 3 ಬಿರುದುಗಳು ಸಹ ಇವು ಪೊನ್ನನಿಗೆ ಇರ್ತಕ್ಕಂಥ ಬಿರುದುಗಳಾಗಿರುತ್ತೆ. ಎಸ್, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ನಾಲ್ಕನೇ ಕ್ವೆಶನ್ ಹೀಗಿದೆ: ಜಿನಧರ್ಮ ಪಾತಕೆ ಎಂದು ಯಾರನ್ನ ಕವಿ ರನ್ನ ಹೊಗಳಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಹತ್ತಿಮಬ್ಬೆ, ಹಬ್ಬಲಬ್ಬೆ, ಶಾಂತಿ, ಜಿನವಲ್ಲಭ. ಎಸ್, ನೋಡಿ, ಇಲ್ಲಿ ಜಿನಧರ್ಮ ಪಾತಕೆ ಎಂದು ಯಾರನ್ನು ಕವಿ ರನ್ನ ಹೊಗಳಿದ್ದಾರೆ. ಇದರ ಲಾಸ್ಟ್ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೆ. ಪ್ಯಾರಾಗ್ರಾಫ್ನ ಕೊಟ್ಟು ಅಲ್ಲಿ ಹತ್ತಿಮಬ್ಬೆ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟು ಅದರಲ್ಲಿ ರನ್ನನನ್ನು ಕೇಳಿರ್ತಾರೆ. ಸೊ ಅದು ಯಾರು ನೋಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆನ್ಸರ್ ಬಂದು ಆಪ್ಷನ್ ಎ, ಹತ್ತಿಮಬ್ಬೆ. ಎಸ್, ಆಪ್ಷನ್ ಎ, ಹತ್ತಿಮಬ್ಬೆ. ಇವರ ಒಂದು ಆಶ್ರಯದಲ್ಲಿ ರನ್ನ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ಕವಿಯಾಗೂ ಸಹ ಇರ್ತಾರೆ. ಆ್ಯಂಡ್ ಇಲ್ಲಿ ಜಿನಧರ್ಮ ಪತಾಕೆ ಅಂತ ಏನಕ್ಕೆ ಹೇಳ್ತಾರೆ ಅಂತ ಅಂದರೆ, ಜೈನ ಧರ್ಮಕ್ಕೋಸ್ಕರ ಹತ್ತಿಮಬ್ಬೆಯವರು ಇದು ಮಾಡಿರ್ತಾರೆ. ಸೊ ಹಾಗಾಗಿ
ಸತಿಮಬ್ಬೆಯನ್ನು ಜಿನಧರ್ಮ ಪತಾಕೆ ಅಂತ ಹೇಳ್ತಾರೆ. ಆ್ಯಂಡ್ ಕವಿ ರನ್ನ ತನ್ನ ಹಜಿತ ಪುರಾಣದ ಪೀಠಿಕಾ ಭಾಗದಲ್ಲಿ ಹತ್ತಿಮಬ್ಬೆಯ ಜಿನಭಕ್ತಿಯನ್ನು ಜಿನಧರ್ಮ ಪಾತಕೆ ಎಂದು ಕೊಂಡಾಡಿದ್ದಾರೆ. ನೋಡಿ ಇಲ್ಲಿ ಯಾವ ಒಂದು ಇಲ್ಲಿ ಕೃತಿನೂ ಸಹ ಕೇಳ್ಬೋದು, ಹಜಿತ ಪುರಾಣ ಅಂತಕ್ಕಂಥ ಒಂದು ಕೃತಿಯಲ್ಲಿ ಹೇಳ್ತಕ್ಕಂಥದ್ದು. ಆ್ಯಂಡ್ ರನ್ನನ ಗುರುವಿನ ಹೆಸರು ಬಂದು ಹಜಿತ ಸೇನಾಚಾರ್ಯರು. ಆ್ಯಂಡ್ ಕನ್ನಡದ ರತ್ನಾತ್ರಯಲ್ಲಿ ಕವಿ ರನ್ನನು ಸಹ ಒಬ್ಬರಾಗಿದ್ದಾರೆ. ಪಂಪ ಮೊದಲನೇರು, ಪೊನ್ನ ಎರಡನೇರು, ರನ್ನ ಬಂದು ಮೂರನೇರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ವಾ ವಾಯ್ಸ್ ಮತ್ತು ಕ್ವಶನ್ಸ್ಗಳು? ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ: ಕವಿಕುಲ ಚಕ್ರವರ್ತಿ ಮತ್ತು ಕವಿ ತಿಲಕ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು? ಕವಿಕುಲ ಚಕ್ರವರ್ತಿ ಮತ್ತು ಕವಿ ತಿಲಕ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು? ಜನ್ನ, ಆಪ್ಷನ್ ಬಿ ಪೊನ್ನ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಪಂಪ. ಓಕೆ, ಕವಿಕುಲ ಚಕ್ರವರ್ತಿ ಮತ್ತು ಕವಿ ತಿಲಕ ಅಂತಕ್ಕಂಥ ಬಿರುದುಗಳನ್ನು ಹೊಂದಿರತಕ್ಕಂಥ ಕವಿ ಯಾರು? ವೆರಿ ಗುಡ್ ಆನ್ಸರ್. ಆಪ್ಷನ್ ಸಿ ರನ್ನ. ಇವರೊಬ್ಬರು ರನ್ನ ಒಬ್ಬ ಶ್ರೇಷ್ಠ ಕವಿಯಾಗಿದ್ದು ಇವರ ಪ್ರಮುಖ ಕೃತಿಗಳು ಲಾಸ್ಟ್ ಹೇಳಿದನು ಹಜಿತ ಪುರಾಣ, ಚಕ್ರೇಶ್ವರ ಚರಿತೆ ಮತ್ತು ಸಾಹಸ ಭೀಮ ವಿಜಯ ಮತ್ತು ಪರಶುರಾಮ ಚರಿತೆ. ಆ್ಯಂಡ್ ಕವಿ ಇವ್ರಿಗಿದ್ದಂಥ ಬಿರುದು ಅಂತ ಹೇಳಿದಾಗ ಕವಿ ಕುಲ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿ ತಿಲಕ ಮತ್ತು ಉಭಯ ಕವಿ, ಈ ಥರ ಎಲ್ಲ ಇರ್ತವೆ. ಸೊ ಇದನ್ನು ಸಹ ನೋಟ್ ಮಾಡ್ಕೊಳ್ತಾ ಹೋಗಿ ನೀವು. ಸೊ ಹಜಿತ ಪುರಾಣದಲ್ಲಿ ಹತ್ತಿಮಬ್ಬೆ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ವಿ ಲಾಸ್ಟ್ ಒಂದು ಕ್ವಶನಲ್ಲಿ. ಚಕ್ರೇಶ್ವರ ಚರಿತೆ ಇದೊಂದು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಸಾಹಸ ಭೀಮ ವಿಜಯ ಮತ್ತು ಪರಶುರಾಮ ಚರಿತೆ ಇವರ ಕೃತಿಗಳಾಗಿರ್ತವೆ. ಆ್ಯಂಡ್ ಕವಿಕುಲ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿ ತಿಲಕ ಮತ್ತು ಉಭಯ ಕವಿ. ಸೊ ಇದು ಬಂದು ರನ್ನನಿಗೆ ಇರ್ತಕ್ಕಂಥ ಇತರ ಬಿರುದುಗಳು ಸಹ ಆಗಿರ್ತವೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ಗುಡ್ ಮಾರ್ನಿಂಗ್. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ನೋಡಿ. 6ನೇ ಕ್ವಶನ್: ವೀರ ಮಾರ್ತಾಂಡ ದೇವ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದರೆ, ವೀರ ಮಾರ್ತಾಂಡ ದೇವ ಎಂಬ ಬಿರುದನ್ನು ಹೊಂದಿದವರು ಯಾರು? ಆಪ್ಷನ್ ಸಿ ಇದೆ 1ನೇ ನಾಗವರ್ಮ, ಆಪ್ಷನ್ 2 ಪೊನ್ನ, ಆಪ್ಷನ್ 3 ನಯಸೇನ, ಆಪ್ಷನ್ 4 ಚಾವುಂಡರಾಯ ನಯಸೇನ್. ಓಕೆ, ಆ್ಯಂಡ್ ನೆಕ್ಸ್ಟು ಆಪ್ಷನ್ ವೆರಿ ಗುಡ್. ಆನ್ಸರ್ ಬಂದು ಆಪ್ಷನ್ ಡಿ ಚಾವುಂಡರಾಯ. ಆಪ್ಷನ್ ಡಿ ಚಾವುಂಡರಾಯನನ್ನು ವೀರ ಮಾರ್ತಾಂಡ ದೇವ ಅಂತ ಕರೀತಾರೆ. ಆ್ಯಂಡ್ ಇವ್ರ ಬಗ್ಗೆ ನೋಡ್ತಾ ಹೋದಾಗ ನೋಡಿ ಹೀಗಿದೆ: ಚಾವುಂಡರಾಯ ಗಂಗಾದೊರೆ ರಾಜಮಲ್ಲನ ಮಂತ್ರಿ ಸಹ ಆಗಿದ್ರಂತೆ. ಆ್ಯಂಡ್ ಇವರ ಪ್ರಮುಖ ಗ್ರಂಥ ಅಂತ ಹೇಳಿದರೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಮತ್ತು ಚಾವುಂಡರಾಯನು ಬರೆದಿರ್ತಕ್ಕಂಥದ್ದು ವೀರ ಮಾರ್ತಾಂಡ ದೇವ ಮತ್ತು ಸಂಯುಕ್ತ ರತ್ನಾಕರ ಅಂತಕ್ಕಂಥ ಬಿರುದುಗಳನ್ನು ಹೊಂದಿರ್ತಾರೆ. ಇಟ್ ಮೀನ್ಸ್ ಇವರ ಒಂದು ಗ್ರಂಥ ಅಂತ ಹೇಳಿದಾಗ ತ್ರಿಷಷ್ಟಿ ಲಕ್ಷಣ ಮಹಾಪುರುಷ ಅಂತಕ್ಕಂಥದ್ದು ಗ್ರಂಥ. ಆ್ಯಂಡ್ ವೀರ ಮಾರ್ತಾಂಡ ದೇವದ ಜೊತೆಗೆ ಸಂಯುಕ್ತ ರತ್ನಾಕರ ಅಂತಕ್ಕಂಥ ಇನ್ನೊಂದು ಬಿರುದುಗಳನ್ನು ಹೊಂದಿರತಕ್ಕಂಥದ್ದು. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್: ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ? ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ? ನಾಗಚಂದ್ರ, ನಯಸೇನ, ದುರ್ಗಸಿಂಹ, ಕುವೆಂಪು. ವೆರಿ ಗುಡ್. ಆಪ್ಷನ್ ಎ ನಾಗಚಂದ್ರ. ಅಭಿನವ ಪಂಪ ಅಂತ ಆಪ್ಷನ್ ಎ ನಾಗಚಂದ್ರ ಅವರನ್ನು ಕರೀತಾ ಇದ್ರು. ಬಸವಪ್ಪ ಶಾಸ್ತ್ರಿ ಏನಂತ ಕರಿತಾ ಇದ್ರು? ಅಭಿನವ ಕಾಳಿದಾಸ ಯಾರು?
ಎಸ್ ಅಭಿನವ ಕಾಳಿದಾಸ. ಎಸ್ ಬಸವಪ್ಪ ಶಾಸ್ತ್ರಿ. ಅದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ನಾಗಚಂದ್ರ ಬಗ್ಗೆ ನೋಡ್ತಾ ಹೋದಾಗ ಹಿತಮಿತವಪ್ಪ ಲಲಿತ ಶೈಲಿಯಲ್ಲಿ ಕಾವ್ಯ ರಚಿಸಿರುವನೆಂದು ತನ್ನನ್ನು ಪಂಪನೊಂದಿಗೆ ಹೋಲಿಸಿಕೊಂಡು ಅಭಿನವ ಪಂಪ ಎಂದುಕೊಂಡಿದ್ದಾನೆ. ಇಟ್ ಮೀನ್ಸ್ ನಾಗಚಂದ್ರ ಅವನೇ ಹೇಳ್ಕೊಂಡಿರ್ತಕ್ಕಂಥದ್ದು ಅಭಿನವ ಪಂಪನಿಗೆ ಹೋಲಿಸ್ಕೊಂಡು ಅಭಿನವ ಪಂಪ ಅಂತ ತನ್ನಿಗೆ ತಾನೇ ಕೊಟ್ಕೊಂಡಿರ್ತಕ್ಕಂಥ ಒಂದು ಬಿರುದದು. ಅಲ್ಲಿ ಇವನ ಪ್ರಮುಖ ಗ್ರಂಥ ಹೇಳಿದಾಗ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎರಡೂ ಇವನ ಒಂದು ಕೃತಿಗಳಾಗಿರುತ್ತೆ. ಸೊ ಇದನ್ನು ರಾಮಚಂದ್ರ ಚರಿತ ಪುರಾಣ ಪಂಪ ರಾಮಾಯಣ ಅಂತ ಸಹ ಕರೀತಾರೆ. ಇವೆರಡಲ್ಲಿ ಯಾವ್ದು ಕೊಟ್ಟರು ಸಹ ನೀವು ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಡಂಬನಾ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಎಸ್ ವಿಡಂಬನಾ ಕವಿ. ಆಪ್ಷನ್ ಎ ನಾಗಚಂದ್ರ, ಆಪ್ಷನ್ ಬಿ ನಾಗವರ್ಮ, ಆಪ್ಷನ್ ಸಿ ನಯಸೇನ, ಆಪ್ಷನ್ ಡಿ ದುರ್ಗಸಿಂಹ. ಎಸ್ ವಿಡಂಬನಾ ಕವಿ. ಎಸ್ ಆನ್ಸರ್ ಬಂದು ಆಪ್ಷನ್ ಸಿ. ವೆರಿ ಗುಡ್ ಆನ್ಸರ್, ನಯಸೇನ, ಆಪ್ಷನ್ ಸಿ. ಸೊ ಇವ್ರ ಬಗ್ಗೆ ನೋಡ್ತಾ ಹೋದಾಗ ಧರ್ಮಾಮೃತ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಕ್ಕಂಥವ್ರು ನಯಸೇನ ಆಗಿರ್ತಾರೆ. ಆ್ಯಂಡ್ ಧರ್ಮಾಮೃತದಲ್ಲಿ ಕವಿ ಸ್ವಧರ್ಮ ಮಂಡನೆಗಾಗಿ ಅನ್ಯ ಧರ್ಮವನ್ನು ಕಟುವಾಗಿ ಟೀಕಿಸ್ತಾರಂತೆ. ಸೊ ಹಾಗಾಗಿ ಇವನ ವಿಡಂಬನೆಯ ಕವಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಧರ್ಮಕ್ಕೋಸ್ಕರ ಬೇರೆ ಒಂದು ಧರ್ಮವನ್ನು ಟೀಕೆ ಮಾಡೋದಕ್ಕೋಸ್ಕರ ಇವ್ರು ನಯಸೇನವನ್ನು ವಿಡಂಬನಾ ಕವಿ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂತ ಅಂದರೆ ಧರ್ಮಾಮೃತ ಬಂದು ಸರಳ ಚಂಪು ಮಾರ್ಗದಲ್ಲಿ ರಚಿತವಾದಂಥ ಮೊದಲ ಜೈನ ಪುರಾಣ ಕೃತಿಯಾಗಿರುತ್ತೆ. ಸೊ ಮೊದಲ ಜೈನ ಪುರಾಣ ಕೃತಿ ಬಂದು ಧರ್ಮಾಮೃತ ಅಂತಕ್ಕಂಥದ್ದು. ಸೊ ಇವರನ್ನು ವಿಡಂಬನಾ ಕವಿ ಅಂತ ಕರೀತಾರೆ. ಆ್ಯಂಡ್ ಈ ಒಂದು ಧರ್ಮಾಮೃತ ಅಂತಕ್ಕಂಥದ್ದು ಚಂಪು ಕೃತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಇಷ್ಟು ಕ್ಲಿಯರ್. ಎಸ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ದಕ್ಷಿಣ ಭಾರತದ ಮೀರಾದೇವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ದಕ್ಷಿಣ ಭಾರತದ ಮೀರಾದೇವಿ ಎಂದು ಯಾರನ್ನು ಕರೆಯುತ್ತಾರೆ? ರಮಾದೇವಿ, ನಿರ್ಮಲಾ, ಅಕ್ಕ ಮಹಾದೇವಿ, ಸುಮತಿ. ಎಸ್ ವೆರಿ ಗುಡ್ ಆನ್ಸರ್, ಆಪ್ಷನ್ ಸಿ ಅಕ್ಕ ಮಹಾದೇವಿ. ಎಸ್ ದಕ್ಷಿಣ ಭಾರತದ ಮೀರಾದೇವಿ ಅಂತ ಅಕ್ಕ ಮಹಾದೇವಿಯವರನ್ನು ಕರೀತಾ ಇದ್ರು. ಸೊ ಇವರನ್ನು ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ ಅಂತಲೂ ಹೇಳ್ತಾರೆ. ಸೊ ಮೊದಲ ಕವಯಿತ್ರಿ ಬಂದು ಅಥವಾ ವಚನಕಾರ್ತಿ ಬಂದು ಕಂತಿ ಅಂತ ಹೇಳ್ತಾರೆ. ಬಟ್ ಕಂತಿಲಿ ಯಾವುದೇ ಒಂದು ಕೃತಿಗಳು ಅಥವಾ ಒಂದು ಆಧಾರಗಳು ಸಿಗದೇ ಇರೋದಕ್ಕೆ ಕಾರಣ ಅಕ್ಕ ಮಹಾದೇವಿಯರನ್ನ ಮೊದಲ ಕವಯಿತ್ರಿ ಮತ್ತು ವಚನಕಾರ್ತಿ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಚೆನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಇವರ ಅಂಕಿತ ನಾಮ ಆಗಿರುತ್ತೆ. ಆ್ಯಂಡ್ ಯೋಗಂಗ ತ್ರಿವಿಧಿಯವರು ರಚನೆ ಮಾಡ್ತಕ್ಕಂಥ ಒಂದು ಕೃತಿ ಇದು ಬಂದು ತ್ರಿಪದಿಯಲ್ಲಿ ಇರ್ತಕ್ಕಂಥದ್ದು. ಸೊ ಯೋಗಂಗ ತ್ರಿಪದಿಯಲ್ಲಿ ರಚಿತವಾಗಿರ್ತಕ್ಕಂಥ ಒಂದು ಕೃತಿ ಇವ್ರದ್ದು. ಆ್ಯಂಡ್ ಚೆನ್ನಮಲ್ಲಿಕಾರ್ಜುನ ಇವರ ಅಂಕಿತ ನಾಮ ಆಗಿರುತ್ತೆ. ಇಷ್ಟು ಇದ್ರ ಬಗ್ಗೆ. ಸೊ ಯಾರು ಕರೆದಾರಂದು ಗೊತ್ತಿಲ್ಲ. ಸೊ ಅಕ್ಕ ಮಹಾದೇವಿಯರನ್ನು ದಕ್ಷಿಣ ಭಾರತ ಮೀರಾದೇವಿ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರಗಳೆ ಕವಿ ಮತ್ತು ಶಿವಕವಿ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು ಅಂತ ಕೇಳಿದರೆ ಎಸ್ ರಗಳೆ ಕವಿ ಮತ್ತು ಶಿವಕವಿ. ರಗಳೆ ಕವಿ ಅಂತ ನಮ್ಗೆ ಗೊತ್ತಿದೆ, ಬಟ್ ಅವರ ಶಿವಕವಿ ಅಂತಲೂ ಕರೀತಾರೆ. ಸೊ ಆಪ್ಷನ್ ಈಗಿದೆ ರಾಘವಾಂಕ, ಹರಿಹರ, ಸಿದ್ದರಾಮ, ಚೆನ್ನಬಸವಣ್ಣ. ಎಸ್ ಕನ್ಫ್ಯೂಸ್ ಆಗ್ತೈತೆ ನಿಮಗೇನೆ. ಹರಿಹರ, ರಾಘವಾಂಕ ಎರಡಲ್ಲೂ ಆನ್ಸರ್ ಬರ್ತಿದೆ. ಸೊ ಷಟ್ಪದಿಯ ಬ್ರಹ್ಮ ಯಾರು? ಎಸ್ ಷಟ್ಪದಿಯ ಬ್ರಹ್ಮ ಯಾರು? ಆ್ಯಂಡ್ ಹರಿಹರ ಬಂದು ರಗಳೆಯ ಕವಿ. ಆಪ್ಷನ್ ಬಿ ರಗಳೆಯ ಕವಿ ಮತ್ತು ಶಿವಕವಿ ಅಂತ ಹೇಳ್ತೀವಿ ಹರಿಹರವನ್ನು. ಹಾಗಾದರೆ ಷಟ್ಪದಿಯ ಬ್ರಹ್ಮ ಯಾರು? ಎಸ್ ಷಟ್ಪದಿಯ ಬ್ರಹ್ಮ ರಾಘವಾಂಕನ ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತಾರೆ. ಹರಿಹರನ ರಗಳೆಯ ಕವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಇದು ನೋಡ್ತಾ ಹೋಗೋಣ. ಶಿವಕವಿ, ಭಕ್ತಿ ಕವಿ, ಕ್ರಾಂತಿ ಕವಿ ಮತ್ತು ರಗಳೆಯ ಕವಿ ಎಂದೆಲ್ಲ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರಂತೆ ಹರಿಹರರವರು. ಅಂಡ್ ಇವರು ವೀರಶೈವ ಅಥವಾ ಸಾಹಿತ್ಯದಲ್ಲಿ ಹಿರಿಯರು ಪ್ರಮುಖನೂ ಸಹ ಆದ ಪ್ರಾಚೀನ ಕವಿ ಅಂತ ಹೇಳ್ತಾರೆ. ಆ್ಯಂಡ್ ಕನ್ನಡ ಸಾಹಿತ್ಯಕ್ಕೆ ಮೊದಲ ರಗಳೆಗಳನ್ನು ಪರಿಚಯನ ಮಾಡೋದಕ್ಕೋಸ್ಕರ ರಗಳೆಯ ಕವಿ ಅಂತ ಹೇಳ್ತಾರೆ. ಆ್ಯಂಡ್ ಇವರ ಒಂದು ಕೃತಿಗಳು ಅಂತ ಹೇಳಿದಾಗ ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ, ಶಿವಶರಣ ರಗಳೆಯನ್ನು ರಚನೆಯನ್ನು ಮಾಡಿದ್ದಾರೆ. ಸೊ ಗಿರಿಜಾ ಕಲ್ಯಾಣ, ಪಂಪಾಶತಕ ವೆರಿ ಇಂಪಾರ್ಟೆಂಟು, ಗಿರಿಜಾ ಕಲ್ಯಾಣವು ಇಂಪಾರ್ಟೆಂಟು. ಆ್ಯಂಡ್ ರಕ್ಷಾಶತಕ, ಮುಡಿಗೆಯ ಅಷ್ಟಕ, ಶಿವಶರಣ ರಗಳೆಗಳು ಇವೆಲ್ಲ ಇವರ ಒಂದು ಕೃತಿಗಳಾಗಿರ್ತವೆ. ಸೊ ಹರಿಹರ ಬಂದು ರಗಳೆಯ ಕವಿ, ರಾಘವಾಂಕ ಬಂದು ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಬಂತು ನೋಡಿ ಕ್ವಶನ್ನು. ಷಟ್ಪದಿ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ರಾಘವಾಂಕ, ಕುಮಾರವ್ಯಾಸ, ಹರಿಹರ, ಜನ್ನ. ಎಸ್ ಆನ್ಸರ್ ಎಲ್ರಿಗೂ ಬರುತ್ತೆ ಅಂತ ಅಂದ್ಕೊಳ್ತೀನಿ, ಲಾಸ್ಟ್ ಹೇಳಿದ್ದೀವಲ್ಲ. ಎಸ್ ಆನ್ಸರ್ ಬಂದು
ಷಟ್ಪದಿಯ ಬ್ರಹ್ಮ. ಎಸ್ ಆಪ್ಷನ್ ಎ ರಾಘವಾಂಕ. ಸೊ ಆ್ಯಂಡ್ ನೆಕ್ಸ್ಟ್ ಇವ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದಾಗ ನೋಡಿ, ರಾಘವಾಂಕ ತನ್ನ ಕೃತಿಗಳನ್ನು ವಾರ್ಧಕ ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಇವರನ್ನು ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಮೀನ್ಸ್ ಫಸ್ಟ್ಗೆ ಇವರು ವಾರ್ಧಕ ಷಟ್ಪದಿಯಲ್ಲಿ ರಚನೆಯನ್ನು ಮಾಡ್ತಾರೆ. ಇವರ ಒಂದು ಬಿರುದುಗಳು ಅಂತ ಹೇಳಿದಾಗ ಉಭಯ ಕವಿ, ಕಮಲ ಕವಿ, ಕವಿಶರಭ ಬೇರುಂಡ, ಷಟ್ಪದಿಗಳ ಬ್ರಹ್ಮ, ಈ ಥರ ಎಲ್ಲ ಬಿರುದುಗಳನ್ನು ಒಳಗೊಂಡಿದ್ದಾರೆ. ಸೊ ಇಲ್ಲಿ ಕೇಳ್ತಾರೆ ಉಭಯ ಕವಿ ಅಂದರೆ ಯಾರು ಅಂತ ಕೇಳ್ಬೋದು, ಅಥವಾ ಉಭಯ ಕವಿ ಚಕ್ರವರ್ತಿ ಬೇರೆ ಬರ್ತಾರನ್ನ. ಆ್ಯಂಡ್ ಉಭಯ ಕವಿ ಕಮಲ ರವಿ, ಕವಿಶರಭ ಬೇರುಂಡ, ಷಟ್ಪದಿಗಳ ಬ್ರಹ್ಮ, ಈ ಥರ ಎಲ್ಲ ಬಿರುದುಗಳನ್ನು ಒಳಗೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇವರ ಪ್ರಮುಖ ಕೃತಿ ಅಂತ ಹೇಳಿದಾಗ ಹರಿಶ್ಚಂದ್ರ ಕಾವ್ಯ. ಸೊ ಇದನ್ನು ಕೇಳ್ತಾರೆ, ಹರಿಶ್ಚಂದ್ರ ಕಾವ್ಯ ಮತ್ತು ಸೋಮನಾಥ ಚರಿತೆ, ಸಿದ್ದರಾಮ ಚರಿತೆ, ವೀರೇಶ ಚರಿತೆ, ಶರಭ ಚಾರಿತ್ರ್ಯ, ಇವೆಲ್ಲ ಇವರ ಪ್ರಮುಖ ಕೃತಿಗಳಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದ ಕವಿ ಯಾರು ಅಂತ ಕೇಳಿದರೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದ ಕವಿ ಯಾರು? ಸೊ ನೋಡಿ, ಇಲ್ಲಿ ಆಪ್ಷನ್ ಹೀಗಿದೆ, ಜನ್ನ, ರಾಘವಾಂಕ, ಕುಮಾರವ್ಯಾಸ ಆ್ಯಂಡ್ ಲಕ್ಷ್ಮೀಶ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಎಸ್ ಆಪ್ಷನ್ ಸಿ ಕುಮಾರವ್ಯಾಸ. ಆಪ್ಷನ್ ಸಿ ಕುಮಾರವ್ಯಾಸ ಸರಿಯಾದ ಉತ್ತರ. ಆ್ಯಂಡ್ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದಾಗ, ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಹೆಚ್ಚು ರೂಪಕಗಳನ್ನು ಬಳಸಿದ್ದರಿಂದ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರಂತೆ. ಆ್ಯಂಡ್ ಇವರ ಪ್ರಸಿದ್ಧವಾದಂಥ ಕೃತಿಗಳಂತ ಹೇಳಿದರೆ ಕರ್ನಾಟಕ ಭಾರತ ಕಥಾಮಂಜರಿ, ಇದು ಇವರ ಒಂದು ಫೇಮಸ್ ಕಾವ್ಯ. ಇದರ ಜೊತೆಗೆ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂದೆಲ್ಲ ಪ್ರಸಿದ್ಧ. ಈ ಒಂದು ಏನಿದೆ ಕರ್ನಾಟಕ ಭಾರತ ಕಥಾಮಂಜರಿ, ಅದಕ್ಕೇ ಈ ಥರ ಹೆಸರುಗಳು ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಈ ಥರ ಎಲ್ಲ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಆ್ಯಂಡ್ ಇದು ಬಂದು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರ್ತಕ್ಕಂಥದ್ದು. ಸೊ ಇದನ್ನು ಕೇಳ್ತಾರೆ, ಕರ್ನಾಟಕ ಭಾರತ ಕಥಾಮಂಜರಿ ರಚನೆ ಮಾಡಿದಂಥ ಕವಿ ಅಥವಾ ಇವ್ರು ಯಾರು ಅಂತ ಕೇಳ್ಬೋದು. ಆ್ಯಂಡ್ ಇದು ಯಾವ ಒಂದು ಕಾವ್ಯ ಅಂತ ಕೇಳ್ತಾರೆ, ಭಾಮಿನಿ, ವಾರ್ಧಕ ಕೊಡ್ತಾರೆ, ಅಥವಾ ರಗಳೆ, ಈ ಥರ ಚಂಪು ಈ ಥರ ಎಲ್ಲ ಕೊಡ್ತಾರೆ. ಎಸ್ ಆನ್ಸರ್ ಬಂದು ಕುಮಾರವ್ಯಾಸ. ಸೊ ಇವರ ಕೃತಿ ಬಂದು ಕರ್ನಾಟಕ ಭಾರತ ಕಥಾಮಂಜರಿ, ಇದು ಬಂದು ಭಾಮಿನಿ ಷಟ್ಪದಿಯಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಎಸ್ ಚಾಮರಸ, ರತ್ನಾಕರವರ್ಣಿ, ಆಂಡಯ್ಯ, ಮಲ್ಲಿಕಾರ್ಜುನ. ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಚಾಮರಸ, ರತ್ನಾಕರವರ್ಣಿ, ಆಂಡಯ್ಯ ಆ್ಯಂಡ್ ಮಲ್ಲಿಕಾರ್ಜುನ ಅಂತ ಕೊಟ್ಟಿದ್ದಾರೆ. ಎಸ್ ವೆರಿ ಗುಡ್ ಆನ್ಸರ್ ಆಪ್ಷನ್ ಬಿ ರತ್ನಾಕರವರ್ಣಿ. ಆಪ್ಷನ್ ಬಿ ರತ್ನಾಕರವರ್ಣಿಯವನ್ನ ಶೃಂಗಾರ ಕವಿ ಅಂತ ಹೇಳ್ತಾರೆ. ಸೊ ಇವರು ಮೂಡಬಿದಿರೆಯವರು. ಶೃಂಗಾರ ಕವಿ ಎಂದು ಪ್ರಸಿದ್ಧ ಪಡ್ಕೊಂಡಿರ್ತಕ್ಕಂಥ ರತ್ನಾಕರವರ್ಣಿಯವರು ಮೂಡಬಿದಿರೆಯವರು. ಇವರ ಪ್ರಮುಖ ಕೃತಿಗಳಂತ ಹೇಳಿದರೆ ಭರತೇಶ ವೈಭವ, ಇದಂತೂ ಸುಮಾರು ಸಿಕ್ಕಾಪಟ್ಟೆ ಕೇಳಿದರೆ, ಇದು ಸಾಂಗತ್ಯ ಕೃತಿ. ಸೊ ಇದು ಲಾಸ್ಟ್ ಒಂದು ಪೇಪರಲ್ಲಿ ಎಷ್ಟು ಸಾರಿ ಬಂದಿದೆ ಪೇಪರನ್ನು ಸಾಲ್ವ್ ಮಾಡುವಾಗ ಅಂತ ಹೇಳಿದರೆ, ಭರತೇಶ ವೈಭವ ತುಂಬ ಸಲ ಬಂದಿದೆ. ಆ್ಯಂಡ್ ತ್ರಿಲೋಕ ಶತಕ, ಇದು ಬಂದು ಕಂದ ಪದ್ಯದಲ್ಲಿರ್ತಕ್ಕಂಥದ್ದು. ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ ಇವರ ಒಂದು ಪ್ರಮುಖ ಕೃತಿಗಳಾಗಿರುತ್ತೆ. ಸೊ ನಾವು ಒಟ್ಟು 4 ನೋಡಿ, ಭರತೇಶ ವೈಭವ, ತ್ರಿಲೋಕ ಶತಕ, ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ, ಇಷ್ಟು ಬಂದು ಕೃತಿಗಳು. ಇವರು ಕಾರ್ಕಳದ ಅರಸು ಭೈರವರಾಜನ ಆಸ್ಥಾನದ ಕವಿಗಳಾಗಿದ್ದರಂತೆ. ಇದು ವೆರಿ ಇಂಪಾರ್ಟೆಂಟು. ಕಾರ್ಕಳದ ಅರಸು ಭೈರವರಾಜನ ಆಸ್ಥಾನದ ಕವಿಯಾಗಿದ್ದರು. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ನಾದಲೋಲ ಮತ್ತು ಉಪಮಲೋಲ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು? ಸೊ ಆಪ್ಷನ್ಸ್ ಹೀಗಿದೆ, ಲಕ್ಷ್ಮೀಶ, ನಂಜುಂಡ ಕವಿ, ಕೇಶಿರಾಜ, ಶಿಶುನಾರಾಯಣ ಅಂತ ಕೊಟ್ಟಿದ್ದಾರೆ. ಎಸ್ ಆಪ್ಷನ್ ಎ ಇಸ್ ವೆರಿ ಗುಡ್ ಆನ್ಸರು. ನಾದಲೋಲ ಮತ್ತು ಉಪಮಲೋಲ ಅಂತಕ್ಕಂಥ ಬಿರುದುಗಳನ್ನು ಹೊಂದಿರತಕ್ಕಂಥವ್ರು ಲಕ್ಷ್ಮೀಶ. ಎಸ್ ಆಪ್ಷನ್ ಎ ಲಕ್ಷ್ಮೀಶ ಅವರು ಲಕ್ಷ್ಮೀಶನಿಗೆ ಇದ್ದಂಥ ಬಿರುದುಗಳು. ಆ್ಯಂಡ್ ಇವ್ರು ಬಂದು ಭಾರದ್ವಾಜ ಗೋತ್ರದ ಬ್ರಾಹ್ಮಣರಾಗಿದ್ದರಂತೆ. ಲಕ್ಷ್ಮೀಶರು ಬಂದು ಬ್ರಾಹ್ಮಣ ಜಾತಿಗೆ ಸೇರ್ತಕ್ಕಂಥವ್ರು. ಇವರಿಗಿದ್ದ ಬಿರುದುಗಳು ಅಂತ ಹೇಳಿದ್ರೆ ಕರ್ನಾಟಕ ಚೂತ ಚೈತ್ರವನ, ನಾದಲೋಲ, ಉಪಮಲೋಲ, ಇಷ್ಟು 3 ಸಹ ಬಿರುದುಗಳು ಲಕ್ಷ್ಮೀಶನಿಗೆ ಇದ್ದು ತುಂಬ ಇಂಪಾರ್ಟೆಂಟ್. ಇದು ಕರ್ನಾಟಕ ಚೂತವನ ಚೈತ್ರ, ಇದನ್ನು ಕೇಳ್ತಾರೆ. ನಾದಲೋಲ ಮತ್ತು ಉಪಮಲೋಲ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಇವರ ಒಂದು ಕೃತಿ ಅಂತ ಹೇಳಿದಾಗ ಜೈಮಿನಿ ಭಾರತ, ಇದು ಸಹ ಕೇಳಿದರೆ. ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇವರ ಒಂದು ಬಿರುದು ಮತ್ತು ಇವರ ಒಂದು ಕೃತಿ ಮತ್ತು ಇವರು ಯಾವ ಒಂದು ಇದರಲ್ಲಿ ರಚನೆ ಮಾಡೋರು ಅಂತ ಕೇಳ್ತಾರಲ್ಲ, ಸೊ ವಾರ್ಧಕ ಷಟ್ಪದಿ ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 15ನೇ ಕ್ವೆಶನು, ಕವಿತಾ ಸಾರ ಮತ್ತು ತತ್ವ ವಿದ್ಯಾಕಲಾಪ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು ಅಂತ ಕೇಳಿದರೆ, ಎಸ್ ಕವಿತಾ ಸಾರ ಮತ್ತು ತತ್ವ ವಿದ್ಯಾಕಲಾಪ ಎಂಬ ಬಿರುದುಗಳನ್ನು ಹೊಂದಿರುವ ಕವಿ ಯಾರು? ಆಪ್ಷನ್ಸ್ ಹೀಗಿದೆ, ಅಂಬಿಗರ ಚೌಡಯ್ಯ, ಪಾಲ್ಕುರಿಕೆ ಸೋಮ, ಕುಮದೆಂದು ಚೌಡರಸ ಇದು. ಸೊ ಈಗ ಆನ್ಸರ್ ಹೇಳಿ.
ಎಸ್ ಆನ್ಸರ್ ಎ ಬಿ ಎರಡೂ ಹೇಳ್ತಾ ಇದ್ದಾರೆ. ಎಸ್ ವೆರಿ ಗುಡ್ ಆನ್ಸರ್ ಆಪ್ಷನ್ ಬಿ ಪಾಲ್ಗುರಿಕೆ ಸೋಮ ಅಂತಕ್ಕಂಥವರ ಒಂದು ಬಿರುದುಗಳು ಕವಿತಾ ಸಾರ ಮತ್ತು ತತ್ವ ವಿದ್ಯಾ ಕಲಾಪ ಅಂತಕ್ಕಂಥದ್ದು. ಸೊ ಇವರು ಒಂದು ಯಾರಂತ ಹೇಳಿದಾಗ ಪಾಲ್ಗರಿಕೆ ಸೋಮ ತೆಲುಗು ಕವಿ ಅಂತೆ. ಅವರು ತೆಲುಗುನಲ್ಲಿ ಬರ್ತಕ್ಕಂಥ ಕವಿಗಳು. ಸಂಸ್ಕೃತ ಪ್ರಾಕ್ತನ ಕನ್ನಡ ಭಾಷೆಗಳು ಸಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಈತನಿಗಿರ್ತಕ್ಕಂಥ ಬಿರುದುಗಳು ಅಂತ ಹೇಳಿದಾಗ ಕವಿತಾ ಸಾರ, ತತ್ವ ವಿದ್ಯಾ ಕಲಾಪ ಮತ್ತು ಅನ್ಯ ದೇವ ಕೋಲಾಹಲ ಅಂತಕ್ಕಂಥ ಒಂದು ಬಿರುದನ್ನು ಸಹ ಒಳಗೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್, ಕವಿರಾಜ ಹಂಸ ಎಂಬ ಬಿರುದು ಹೊಂದಿರುವ ಕವಿ ಯಾರು ಅಂತ ಕೇಳಿದ್ದಾರೆ. ಎಸ್ ಕವಿರಾಜ ಹಂಸ ಎಂಬ ಬಿರುದು ಹೊಂದಿರುವ ಕವಿ ಯಾರು? ಎಸ್ ಕುಮಾರ ವಾಲ್ಮೀಕಿ, ಭೀಮಕವಿ, ಷಡಕ್ಷರಿ ತಿರುಮಲಾಚಾರ್ಯ. ಎಸ್ ಕವಿರಾಜ ಹಂಸ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಕವಿ ಬಂದು ಆಪ್ಷನ್ ಎ ಕುಮಾರ ವಾಲ್ಮೀಕಿ. ಆಪ್ಷನ್ ಎ ಕುಮಾರ ವಾಲ್ಮೀಕಿ. ಸೊ ನೋಡಿ, ಇವರ ಒಂದು ನಿಜನಾಮ ಅಥವಾ ಇವರ ಒಂದು ಹೆಸರು, ನಿಜವಾದಂಥ ಹೆಸರು ಅಂತ ಹೇಳಿದ್ರೆ ನರಹರಿ ಅಂತಕ್ಕಂಥದ್ದು. ಆ್ಯಂಡ್ ಈತನಿಗೆ ಕವಿರಾಜ ಹಂಸ ಅಂತಕ್ಕಂಥ ಒಂದು ಬಿರುದು ಇತ್ತು. ಆ್ಯಂಡ್ ಇವರು ಬಂದು ತೊರವೆ ರಾಮಾಯಣ ಮತ್ತು ಐರಾವಣ ಕಾಳಗ ಅಂತಕ್ಕಂಥ 2 ಕೃತಿಗಳನ್ನು ರಚನೆ ಮಾಡ್ತಾರೆ, 2 ಕಾವ್ಯಗಳನ್ನು. ಸೊ ತೊರವೆ ರಾಮಾಯಣ ಏನಿದೆ ಇದಂತೂ ತುಂಬ ಇಂಪಾರ್ಟೆಂಟು. ಇದು ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥದ್ದು. ಸೊ ಇದೊಂದು ನೋಡ್ಕೊಳ್ಳಿ. ಆ್ಯಂಡ್ ಇವರ ನಿಜನಾಮ ನರಹರಿ, ಇವರಿಗಿದ್ದಂಥ ಬಿರುದು ಕವಿರಾಜ ಹಂಸ, ಮತ್ತು ಇವರ ಕೃತಿಗಳು ತೊರವೆ ರಾಮಾಯಣ ಮತ್ತು ಐರಾವಣ ಕಾಳಗ. ಸೊ ಇಷ್ಟು ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ. ಸೊ ನೋಡೋಣ ಎಷ್ಟು ಜನ ಆನ್ಸರ್ ಕೊಡ್ತಾರೆ ಅಂತ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ತುಂಬ ಈಸಿ ಕ್ವೆಶನು. ಕನಕದಾಸ, ವಾದಿರಾಜ, ಬಸವಣ್ಣ ಆ್ಯಂಡ್ ಪುರಂದರದಾಸರು ಅಂತ ಕೊಟ್ಟಿದ್ದಾರೆ. ಎಸ್ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಪುರಂದರದಾಸ. ಸೊ ನೋಡಿ, ಇವರು ಬಂದು ಗಣಪತಿಯ ಸ್ತುತಿಯಾದ ಪಿಳ್ಳಾರ ಗೀತೆಯ ಮೂಲಕ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಜನಪ್ರಿಯತೆಯನ್ನು ಪಡ್ಕೊಂಡ್ರಂತೆ. ಸೊ ನೋಡಿ, ಇಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಅಂತ ನಮ್ಗೆ ಗೊತ್ತಿತ್ತು, ಬಟ್ ಯಾವುದೋ ಒಂದು ಕಾರಣಕ್ಕೆ ಅಂತ ಹೇಳಿದಾಗ ಗಣಪತಿಯ ಸ್ತುತಿಯಾದ ಪಿಳ್ಳಾರಿ ಗೀತೆ, ಇದು ವೆರಿ ಇಂಪಾರ್ಟೆಂಟು. ಪಿಳ್ಳಾರಿ ಗೀತೆನ ರಚನೆ ಮಾಡಿದವರು ಅಥವಾ ಹೇಳಿದವರು ಯಾರು ಅಂತ ಕೇಳಬಹುದು. ಸೊ ಆ ಒಂದು ಕಾರಣಕ್ಕೋಸ್ಕರ ಪಿಳ್ಳಾರಿ ಗೀತೆಗಳನ್ನು ರಚನೆ ಮಾಡೋದಕ್ಕೋಸ್ಕರ ಇವ್ರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಇವರನ್ನು ಕರೀತಾರೆ. ಆ್ಯಂಡ್ ಇವರ ಕೀರ್ತನೆಗಳ ಅಂಕಿತ ಅಂತ ಹೇಳಿದಾಗ ಸೊ ನಮ್ಗೆ ಗೊತ್ತಿದೆ ಪುರಂದರ ವಿಠಲ. ಆ್ಯಂಡ್ ಇವರ ಪೂರ್ವದ ಹೆಸರು ಸೊ ಶ್ರೀನಿವಾಸ ನಾಯಕ. ಇದು ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪುರಂದರದಾಸರ ಪೂರ್ವಾಶ್ರಯ ಹೆಸರು ಯಾವುದು ಅಂತ ಕೇಳಿದರು, ಶ್ರೀನಿವಾಸ ನಾಯಕ್ ಅಂತಕ್ಕಂಥದ್ದು. ಸೊ ಇಷ್ಟು ವೆರಿ ಇಂಪಾರ್ಟೆಂಟು. ಕರ್ನಾಟಕ ಸಂಗೀತ ಪಿತಾಮಹ, ಪುರಂದರ ವಿಠಲ ಮತ್ತು ಶ್ರೀನಿವಾಸ ನಾಯಕ. ಆ್ಯಂಡ್ ಇವರ ಕೀರ್ತನೆಗಳು ಬಂದು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಮತ್ತು ವಾತ್ಸವ್ಯ ಭಾವಗೀತೆಗಳನ್ನು ಮುಂತಾದ ಒಂದು ಕೀರ್ತನೆಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟು, ಸರಸ ಸಾಹಿತ್ಯದ ಹೊರದೇವತೆ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ. ಸರಸ ಸಾಹಿತ್ಯದ ಹೊರದೇವತೆ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಹೀಗಿದೆ: ಅತ್ತಿಮಬ್ಬೆ, ಸಂಚಿ ಹೊನ್ನಮ್ಮ, ಅಕ್ಕ ಮಹಾದೇವಿ, ಮಂಜುಳಾ. ಎಸ್ ಸರಸ ಸಾಹಿತ್ಯದ ಹೊರದೇವತೆ ಅಂತ ಆಪ್ಷನ್ ಬಿ ಸಂಚಿ ಹೊನ್ನಮ್ಮನವರ ಕರೀತಕ್ಕಂಥ ಒಂದು ಬಿರುದದು. ಸೊ ನೋಡಿ, ಇವರು ಕನ್ನಡ ಸಾರಸ್ವತದ ಲೋಕದ ಕವಯಿತ್ರಿಯರಲ್ಲಿ ಪ್ರಮುಖರು ಅಂತ ಹೇಳ್ತಾರೆ. ಆ್ಯಂಡ್ ಇವರು ರಚಿಸಿದಂಥ ಪ್ರಮುಖ ಗ್ರಂಥ ಅಂತ ಹೇಳಿದ್ರೆ ಹದಿಬದೆಯ ಧರ್ಮ, ಇದು ಸಾಂಗತ್ಯದಲ್ಲಿದೆ. ಆ್ಯಂಡ್ ಹದಿಬದೆಯ ಧರ್ಮ ಕಾವ್ಯದಲ್ಲಿ ಪತಿವ್ರತ ಸ್ತ್ರೀಯ ಧರ್ಮವು ವಿಷಾದವಾಗಿ ರೂಪಿತವಾಗಿದೆ. ಎಸ್ ಇದು ವೆರಿ ಇಂಪಾರ್ಟೆಂಟು. ಇವರ ಒಂದು ಕೃತಿ ಮತ್ತು ಇದು ಯಾವ ಒಂದು ಇದರಲ್ಲಿ ರಚನೆಯಾಗಿದೆ ಅಂತಕ್ಕಂಥದ್ದು, ಮತ್ತು ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ ಏನಿದೆ ಇದು. ಸೊ ಆ್ಯಂಡ್ ಇವರ ಬಿರುದು, ಇಷ್ಟು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇದು ಸರಸ ಸಾಹಿತ್ಯದ ಹೊರ ದೇವತೆ, ಅವರ ಒಂದು ಬಿರುದು, ಆ್ಯಂಡ್ ಹದಿಬದೆಯ ಧರ್ಮ ಒಂದು ಕೃತಿ, ಅದು ಬಂದು ಸಾಂಗತ್ಯದಲ್ಲಿರ್ತಕ್ಕಂಥದ್ದು. ಆ್ಯಂಡ್ ಇವರ ಒಂದು ಕಾವ್ಯದಲ್ಲಿ ಪತಿವ್ರತ ಸ್ತ್ರೀಯ ಧರ್ಮದ ವಿಷಾದವಾಗಿ, ಅಂದರೆ ಇಟ್ ಮೀನ್ಸ್ ಆದ ಒಂದು ವಿಷಯ ಒಳಾರ್ಥ ಅಂತ ಹೇಳಿದ್ರೆ ಪತಿವ್ರತೆ ಬಗ್ಗೆ, ಸ್ತ್ರೀ ಬಗ್ಗೆ ಈ ಒಂದು ಹದಿಬದೆಯ ಧರ್ಮದಲ್ಲಿ ಹೇಳಿದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಕನ್ನಡ ವುಡ್ವರ್ಡ್ಸ್ ಎಂಬ ಬಿರುದನ್ನು ಹೊಂದಿರುವ ಕವಿ ಯಾರು? ಆಪ್ಷನ್ಸ್: ಕುವೆಂಪು, ದ ರಾ ಬೇಂದ್ರೆ, ವಿನಾಯಕ, BM ಶ್ರೀ. ಕನ್ನಡದ ವುಡ್ವರ್ಡ್ಸ್ ಎಂಬ ಬಿರುದನ್ನು ಹೊಂದಿರುವ ಕವಿ ಯಾರು? ಕುವೆಂಪು, ದ ರಾ ಬೇಂದ್ರೆ, ವಿನಾಯಕ, BM ಶ್ರೀ. ಎಸ್ ಆನ್ಸರ್ ಆಪ್ಷನ್ ಎ
ಕುವೆಂಪುರವರಿಗೆ ಇರ್ತಕ್ಕಂಥ ಒಂದು ಬಿರುದು. ಸೊ ಇದರ ಜೊತೆಗೆ ಇವ್ರಿಗೆ ರಸ ಋಷಿ ಅಂತಲೂ ಇದೆ ಆ್ಯಂಡ್ ಕನ್ನಡದ ರಾಷ್ಟ್ರಕವಿ ಅಂತಲೂ ಹೇಳ್ತಾರೆ. ಸೊ ನೋಡಿ, ಇವರ ಪೂರ್ಣ ಹೆಸರು ಅಂತ ಹೇಳಿದಾಗ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಹೇಳ್ತೀವಿ, ಕುಪ್ಪಳ್ಳಿ. ಸೊ ಇವರ ಒಂದು ಶಾರ್ಟ್ ಫಾರ್ಮು ಕುವೆಂಪು ಅಂತ ಹೇಳ್ತೀವಿ. ಸೊ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ ಪಡ್ಕೊಳ್ತಾರೆ ಆ್ಯಂಡ್ ಇವರು 2ನೇ ರಾಷ್ಟ್ರಕವಿಯಾಗಿ 1964ರಲ್ಲಿ ಪಡ್ಕೊಳ್ತಾರೆ. ಆ್ಯಂಡ್ ಇದರ ಜೊತೆಗೆ ಕನ್ನಡದ ವುಡ್ವರ್ಡ್ಸ್ ಮತ್ತು ರಸ ಋಷಿ ಎಂಬ ಬಿರುದುಗಳು ಸಹ ಇವರಿಗೆ ಇದ್ದಾವೆ. ಆ್ಯಂಡ್ ಇವರ ಪ್ರಮುಖ ಕೃತಿ ಅಂತ ಹೇಳಿದಾಗ ಶ್ರೀರಾಮಾಯಣ ದರ್ಶನಂ ಮತ್ತು ನೆನಪಿನ ದೋಣಿಯಲ್ಲಿ, ಇದಕ್ಕಿಂತ ತುಂಬ ಇದ್ದಾವೆ. ಬಟ್ ಶ್ರೀರಾಮಾಯಣ ದರ್ಶನಂಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ನೆನಪಿನ ದೋಣಿಯಲ್ಲಿ ಅಂತಕ್ಕಂಥ ಆತ್ಮಕಥನ ಇದು. ಸೊ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಇವ್ರ ಬಗ್ಗೆ, ಕುವೆಂಪು ಬಗ್ಗೆ ತುಂಬ ಸಲ ನಾನು ಎಕ್ಸಾಮ್ ಇದು ಪೇಪರ್ ಬಿಡ್ಸ್ ಬಗ್ಗೆ ಹೇಳಿದ್ದೀನಿ, ಅವರ ಕೃತಿಗಳನ್ನು ಸಹ ಹೇಳಿದ್ದೀನಿ. ಸೊ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕನ್ನಡದ ವರಕವಿ ಎಂಬ ಬಿರುದನ್ನು ಪಡೆದ ಕವಿ ಯಾರು? ಕುವೆಂಪು, ವಿ.ಕೃ. ಗೋಕಾಕ್, ಶಿವರಾಮ್ ಕಾರಂತ್, ದ ರಾ ಬೇಂದ್ರೆ. ಕನ್ನಡದ ವರಕವಿ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಕವಿ ಯಾರು? ದಯವಿಟ್ಟು ಚಾರ್ಟ್ಸ್ಗಳನ್ನು ನಿಲ್ಲಿಸಿ ಆನ್ಸರ್ಸ್ ಮಾತ್ರ ಮಾಡಿ. ಎಸ್, ಆನ್ಸರ್ ಆಪ್ಷನ್ ಡಿ, ದ ರಾ ಬೇಂದ್ರೆ. ನೋಡಿ, ಇವ್ರ ಬಗ್ಗೆ ನೋಡ್ತಾ ಹೋದಾಗ ಸೊ ದ ರಾ ಬೇಂದ್ರೆನ ಪೂರ್ಣ ಹೆಸರು ಬಂದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸೊ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಆ್ಯಂಡ್ ಇವರ 4 ತಂತಿ ಎಂಬ ಕೃತಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಹ ಲಭಿಸುತ್ತೆ. ಆ್ಯಂಡ್ ಇವರನ್ನು ಕನ್ನಡದ ಹೊರಕವಿ ಅಂತ ಹೇಳ್ತಾರೆ. ಆ್ಯಂಡ್ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದಾಗ ಎಸ್ ಮೇಘದೂತ, ನಾದಲೀಲೆ ನಮಗೆ ಇದು ಬರುತ್ತೆ, ಆ್ಯಂಡ್ ಅರಳು ಮರಳು, ಉಯ್ಯಾಲೆ, ಇಷ್ಟು ಇವರ ಒಂದು ಪ್ರಮುಖ ಕೃತಿಗಳು. ಇದರ ಜೊತೆಗೆ ತುಂಬ ಕೃತಿಗಳು ಇದ್ದಾವೆ. ಸೊ ಇಷ್ಟನ್ನು ನೋಡ್ಕೊಳ್ಳಿ ಇವಾಗ. ಸೊ ಇವರ ಒಂದು ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಆ್ಯಂಡ್ ಇವರ ಒಂದು 4 ತಂತಿ ಕೃತಿಗೆ ಬಂದು 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ಇವರನ್ನು ಕನ್ನಡದ ಹೊರಕವಿ ಅಂತ ಹೇಳ್ತಾರೆ. ಆ್ಯಂಡ್ ಇವರ ಕೃತಿಗಳು ಮೇಘದೂತ, ನಾದಲೀಲೆ, ಹರಳು ಮರಳು, ಉಯ್ಯಾಲೆ, ಇನ್ನು ತುಂಬಾ ಇದ್ದಾವೆ ಇವರ ಒಂದು ಕೃತಿಗಳು. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕಡಲ ತೀರ ಭಾರ್ಗವ ಎಂಬ ಬಿರುದನ್ನು ಹೊಂದಿರುವ ಕವಿ ಯಾರು? ಕಡಲ ತೀರ ಭಾರ್ಗವ ಎಂಬ ಬಿರುದನ್ನು ಹೊಂದಿರುವ ಕವಿ ಯಾರು? ಶಿವರಾಮ್ ಕಾರಂತ್, ಆಪ್ಷನ್ ಬಿ ದ ರಾ ಬೇಂದ್ರೆ, ಆಪ್ಷನ್ ಸಿ ವಿನಾಯಕ, ಆಪ್ಷನ್ ಡಿ ಬಿ ಎಂ ಶ್ರೀ. ಎಸ್, ವೆರಿ ಗುಡ್ ಆನ್ಸರ್ ಆಪ್ಷನ್ ಎ. ಶಿವರಾಮ್ ಕಾರಂತ್ರವ್ರನ್ನ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ, ಆಪ್ಷನ್ ಎ. ಸೊ ನೋಡಿ, ಇಲ್ಲಿ ಶಿವರಾಮ್ ಕಾರಂತ್ ಮೊದಲು ಪ್ರಕಟಿಸಿದಂಥ ಪುಸ್ತಕ ಅಂದರೆ ರಾಷ್ಟ್ರಗೀತೆ ಸುಧಾಕರ ಅಂತಕ್ಕಂಥ ಒಂದು ಪುಸ್ತಕವನ್ನು ರಚನೆ ಮಾಡ್ತಾರೆ. ಸೊ ಅದು ಬಂದು ಕವನ ಸಂಕಲನ ಆಗಿರುತ್ತೆ. ಆ್ಯಂಡ್ ಇವರು 10 ಅಕ್ಟೋಬರ್ 1902ರಲ್ಲಿ ಜನನವನ್ನು ಮಾಡ್ತಾರೆ. ಆ್ಯಂಡ್ ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ, ಈ ಥರ ಎಲ್ಲ ಇವರಿಗೆ ಬಿರುದುಗಳಿರ್ತವೆ. ಆ್ಯಂಡ್ ಇಲ್ಲಿ ಬಂದು ಮೇಯ್ನಾಗಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ, ಆಡು ಮುಟ್ಟಾದ ಸೊಪ್ಪಿಲ್ಲ, ಹೀಗೆಲ್ಲ ಅವರು ರಚನೆಯನ್ನು ಮಾಡ್ತಾರೆ. ಹಾಗೆ ಕಾರಂತರು ಬರೆದಂಥ ಸಾಹಿತ್ಯ ಪ್ರಕಾರವೇ ಇಲ್ಲ ಅಂತಲೂ ಸಹ ಹೇಳ್ತಾರೆ. ಆ್ಯಂಡ್ ಪಂಪ ಪ್ರಶಸ್ತಿ, ಪದ್ಮಭೂಷಣ, ಜ್ಞಾನಪೀಠ ಪ್ರಶಸ್ತಿಗಳು ಸಹ ಇವ್ರಿಗೆ ಸಿಗ್ತಾ ಹೋಗ್ತವೆ. ಸೊ ಇಷ್ಟು ಬಂದು ಇವ್ರದ್ದು. ಸೊ ಇಲ್ಲಿ ಕಡಲ ತೀರದ ಭಾರ್ಗವ ಮತ್ತು ನಡೆದಾಡುವ ವಿಶ್ವಕೋಶ ಎರಡನ್ನ ನೋಡ್ಕೊಳ್ಳಿ. ಆ್ಯಂಡ್ ಇವರು ಬಂದು ರಾಷ್ಟ್ರಗೀತೆ ಸುಧಾಕರ, ಇದು ಮೊದಲ ಕವನ ಸಂಕಲನ ಆಗಿರುತ್ತೆ, ಇದೊಂದು ನೋಡ್ಕೊಳ್ಳಿ. ಆ್ಯಂಡ್ ಇವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಪಂಪ, ಪದ್ಮಭೂಷಣ, ಜ್ಞಾನಪೀಠ ಮತ್ತು ಇನ್ನೂ ಎಕ್ಸ್ಟ್ರಾ ಬಂದಿರುತ್ತೆ. ಆ್ಯಂಡ್ ಇದರ ಜೊತೆಗೆ 8 ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರ್ಗಳನ್ನು ಸಹ ಕೊಟ್ಟಿದ್ದಾರೆ ಇವ್ರಿಗೆ. ಆ್ಯಂಡ್ ನೆಕ್ಸ್ಟು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಇದ್ದ ಬಿರುದು ಯಾವುದು ಅಂತ ಕೇಳಿದ್ದಾರೆ. ಕನ್ನಡದ ಶ್ರೀನಿವಾಸ, ಕನ್ನಡದ ಆಸ್ತಿ, ಕನ್ನಡದ ಮೇಷ್ಟ್ರು, ಕವಿವಲ್ಲಭ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಇದ್ದ ಬಿರುದು ಎಸ್, ಆಪ್ಷನ್ ಬಿ ಕನ್ನಡದ ಆಸ್ತಿ. ಹೇಸಂಗರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಕಾವ್ಯನಾಮ ಯಾವುದು? ಕನ್ನಡದ ಆಸ್ತಿ ಬಂದು ಅವರಿಗಿದ್ದಂಥ ಬಿರುದು, ಅವರ ಕಾವ್ಯನಾಮ ಯಾವುದು? ಎಸ್, ಅಲ್ಲೇ ಇದೆ ಆನ್ಸರ್, ಹೇಳಿ ಅಲ್ಲೇ. ಎಸ್, ಅವರಿದ್ದಂತಹ ಕಾವ್ಯನಾಮ ಇಟ್ಕೊಂಡಿರ್ತಕ್ಕಂಥದ್ದು ಶ್ರೀನಿವಾಸ್ ಅಂತಕ್ಕಂಥದ್ದು. ಸೊ ಇವ್ರಿಗೆ ಕನ್ನಡದ ಆಸ್ತಿ ಅಥವಾ
ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರನ್ನ ಕನ್ನಡದ ಆಸ್ತಿ ಅಂತ ಹೇಳ್ತೀವಿ. ಇವರ ಒಂದು ಕೃತಿ ಅಂತ ಹೇಳಿದ್ರೆ ಚಿಕ್ಕವೀರ ರಾಜೇಂದ್ರ. ಇದಕ್ಕೋಸ್ಕರ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಹ ಬರುತ್ತೆ ಇವರಿಗೆ. ಇವರು ರಚಿಸಿದಂಥ ಪ್ರಮುಖ ಕೃತಿಗಳು ಅಂತ ಹೇಳಿದಾಗ ಶ್ರೀರಾಮ ಪಟ್ಟಾಭಿಷೇಕ, ಗೌಡರ ಮಲ್ಲಿ, ರಾಮನವಮಿ, ತಾವರೆ ಮಲಾರ, ನವರಾತ್ರಿ, ಸೊ ಒಂದು ಹಳೆಯ ಕತೆ, ಈ ಥರ ಹಲವಾರು ಕೃತಿಗಳನ್ನು ಇವರು ರಚನೆಯನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬಸವಪ್ಪ ಶಾಸ್ತ್ರಿ ಅವರಿಗಿರುವ ಬಿರುದು ಯಾವುದು ಅಂತ ಕೇಳಿದರೆ, ಸೊ ಆಲ್ರೆಡಿ ನಾವು ನೋಡಿದ್ವಿ ಇದು ಕ್ವಶನ್ನು. ಅಭಿನವ ಕವಿ, ಅಭಿನವ ಕಾಳಿದಾಸ, ಅಭಿನವ ತಾರೆ, ಕನ್ನಡ ತಾರೆ. ಎಸ್, ಲಾಸ್ಟ್ ಒಂದು ಇದರಲ್ಲಿ ಹೇಳಿದ್ವಿ ಅಭಿನವ ಪಂಪ ಹೇಳಿದ್ರಲ್ಲ, ಸೊ ಅದೇ ರೀತಿ ಅಭಿನವ ಕಾಳಿದಾಸ ಅಂತ ಕರಿತೀವಿ ಬಸವಪ್ಪ ಶಾಸ್ತ್ರಿಯವರನ್ನ. ಆಪ್ಷನ್ ಬಿ ಅಭಿನವ ಕಾಳಿದಾಸ. ಎಸ್ ನೋಡಿ, ಇವರು ಬಸವಪ್ಪ ಶಾಸ್ತ್ರಿಯವರನ್ನ ಕಾಳಿದಾಸನ ಶಾಕುಂತಲ ಹಾಗೂ ಇತರ ಕೃತಿಗಳನ್ನು ಕನ್ನಡಕ್ಕೆ ಅನುವಾದನ ಮಾಡಿದಾರಂತೆ. ಸೊ ಹಾಗಾಗಿ ಅವ್ರನ್ನ ಅಭಿನವ ಕಾಳಿದಾಸ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಅನುಗ್ರಹದಿಂದ ಶಿಕ್ಷಣವನ್ನು ಪಡ್ಕೊಳ್ತಾರಂತೆ. ಆಸ್ಥಾನದ ಕವಿಯೂ ಸಹ ಆಗಿರ್ತಾರಂತೆ. ಆ್ಯಂಡ್ ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದಾಗ ಕೃಷ್ಣರಾಜಾಭ್ಯುದಯ, ಸಾವಿತ್ರಿ ಚರಿತ್ರೆ, ಶಾಕುಂತಲ ನಾಟಕದ ಭಾಷಾಂತರ. ಸೊ ಇವು ಇವರ ಒಂದು ಕೃತಿಗಳಾಗಿರ್ತವೆ. ಸೊ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದ ಕವಿಯಾಗಿದ್ದವರು, ಆ್ಯಂಡ್ ಇವರಿಗಿದ್ದಂಥ ಒಂದು ಬಿರುದು ಮತ್ತು ಇವರ ಕೃತಿಗಳು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂದು ಯಾರನ್ನ ಕರೆಯುತ್ತಾರೆ? ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂದು ಯಾರನ್ನ ಕರೆಯುತ್ತಾರೆ? ಆರ್ ನರಸಿಂಹಾಚಾರ್, ಎಸ್ ಸಿ ನರಸಿಂಹಾಚಾರ್, ಡಿ ವಿ ಜಿ ಉತ್ತಂಗಿ ಚೆನ್ನಪ್ಪ. ಎಸ್, ಆಪ್ಷನ್ ಎ ಬಿ ಸಿ ಎಲ್ಲ ಬರ್ತಿದೆ ಆನ್ಸರು. ಎಸ್, ವೆರಿ ಗುಡ್ ಆನ್ಸರ್. ಆಪ್ಷನ್ ಎ ಆರ್ ನರಸಿಂಹಾಚಾರ್, ಆಪ್ಷನ್ ಎ. ಸೊ ನೋಡಿ ಇಲ್ಲಿ 1913ರಲ್ಲಿ ಆಗಿನ ಮೈಸೂರು ಮಹಾರಾಜರು ಆರ್ ನರಸಿಂಹರವರನ್ನು ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಟ್ಟಿದ್ರಂತೆ. ಸೊ 1934ರಲ್ಲಿ ಕೋಲ್ಕತ್ತಾದ ಅಖಿಲ ಭಾರತ ಸಾಹಿತ್ಯ ಸಂಘ ಇವರಿಗೆ ಪ್ರಾಚ್ಯ ವಿದ್ಯಾ ವೈಭವ ಅಂತಕ್ಕಂಥ ಒಂದು ಬಿರುದನ್ನು ಕೊಡುತ್ತೆ. ಸೊ ಜೊತೆಗೆ ಇವರನ್ನು ಕರ್ನಾಟಕದ ಕವಿ ಚರಿತ್ರಕಾರರು ಎಂದು ಸಹ ಕರೆಯಲಾಗುತ್ತೆ. ಒಟ್ಟು 3 ಬರುತ್ತೆ, ಪ್ರಾಕ್ತನ ವಿಮರ್ಶೆ ವಿಚಕ್ಷಣ, ಆ್ಯಂಡ್ 1934ರಲ್ಲಿ ಪ್ರಾಚ್ಯ ವಿದ್ಯಾ ವೈಭವ ಅಂತಕ್ಕಂಥದ್ದು, ಆ್ಯಂಡ್ ಕರ್ನಾಟಕ ಕವಿ ಚರಿತ್ರಕಾರರು ಅಂತಕ್ಕಂಥ ಬಿರುದುಗಳು ಸಹ ಇವ್ರಿಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಆಧುನಿಕ ಸರ್ವಜ್ಞ ಎಂಬ ಬಿರುದನ್ನು ಹೊಂದಿರುವ ಕನ್ನಡದ ಕವಿ ಯಾರು ಅಂತ ಕೇಳಿದರೆ ಮಧುರ ಚೆನ್ನ, ಬೆನಗಲ್ ರಾಮರಾವ್, ಪೂತಿನ, ಡಿ ವಿ ಜಿ. ಎಸ್, ಆಧುನಿಕ ಸರ್ವಜ್ಞ ಅಂತ ಇರ್ತಕ್ಕಂಥ ಬಿರುದು ಯಾರಿಗೆ ಅಂತ ಹೇಳಿದ್ರೆ ಆಪ್ಷನ್ ಡಿ, ಡಿ ವಿ ಜಿ. ಸೊ ನೋಡಿ, ಇವರು ಡಿ ವಿ ಜಿಯವರ ಪೂರ್ಣ ಹೆಸರು ಅಂತ ಹೇಳಿದಾಗ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತಕ್ಕಂಥದ್ದು ಇವರ ಪೂರ್ಣ ಫುಲ್ ನೇಮು. ಆ್ಯಂಡ್ ಮಂಕುತಿಮ್ಮನ ಕಗ್ಗ ಇವರಲ್ಲಿ ಇರ್ತಕ್ಕಂಥ ಜೀವನ ಅನುಭವದ ರಸಪಾಕ ಸೂತ್ರ ರೂಪವಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಡಿ ವಿ ಜಿಯವರಿಗೆ ಆಧುನಿಕ ಸರ್ವಜ್ಞ ಎಂಬ ಅಭಿಧಾನ ಇಟ್ ಮೀನ್ಸ್ ಬಿರುದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಮುಖ ಪದ್ಯ ಕಾವ್ಯಗಳು ಅಂತ ಹೇಳಿದಾಗ ಶ್ರೀರಾಮ ಪರೀಕ್ಷಣಂ, ಅನಂತಪುರ ಗೀತೆ, ಗೀತ ಶಾಕುಂತಲ ಅಂತಕ್ಕಂಥ ಒಂದು ಕಾವ್ಯಗಳನ್ನು ರಚನೆಯನ್ನು ಮಾಡಿದ್ದಾರೆ. ಸೊ ಇಷ್ಟು ಮಂಕುತಿಮ್ಮನ ಕಗ್ಗ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಇವರ ಪೂರ್ಣನಾಮವನ್ನು ಕೇಳ್ತಾರೆ. ಸೊ ಆ್ಯಂಡ್ ಇವರ ಕೃತಿಗಳನ್ನು ಸಹ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗೆ, ಕನ್ನಡದ ಕಾಳಿದಾಸ ಎಂಬ ಬಿರುದನ್ನು ಪಡೆದಿರುವ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ಪಂಪನನ್ನು ಕನ್ನಡದ ಕಾಳಿದಾಸ ಅಂತ ಹೇಳಿದರು ಲಾಸ್ಟ್ ಒಂದು ಇದರಲ್ಲಿ. ಸೊ ಅದೇ ರೀತಿ ಇಲ್ಲಿ ಇನ್ನೊಬ್ರಿಗೂ ಹೇಳ್ತಾರೆ ಕನ್ನಡದ ಕಾಳಿದಾಸ ಎಂಬ ಬಿರುದನ್ನು ಪಡೆದಿರುವ ಕವಿ ಯಾರು. ಸೊ ಆಪ್ಷನ್ಸ್ ಹೀಗಿದೆ, ಎಸ್ ವಿ ಪರಮೇಶ್ವರ್ ಭಟ್, ಮಿರ್ಜಿ ಅಣ್ಣಾರಾಯ, ಕುವೆಂಪು, ಹಾಸಿ ಹಿರೇಮಠ ಅಂತಕ್ಕಂಥದ್ದು. ಎಸ್, ಕನ್ನಡದ ಕಾಳಿದಾಸ ಅಂತ ಆಪ್ಷನ್ ಎ ಎಸ್ ವಿ ಪರಮೇಶ್ವರ್ ಭಟ್ ಅವ್ರನ್ನ ಕರಿತಾ ಇದ್ರು, ಅವ್ರಿಗೆ ಇರ್ತಕ್ಕಂಥ ಬಿರುದಾಗಿರುತ್ತೆ. ಸೊ ನೋಡಿ, ಇವರು ಎಸ್ ವಿ ಪರಮೇಶ್ವರ್ ಭಟ್ ಅವರನ್ನು ಕನ್ನಡದ ಕಾಳಿದಾಸ ಅಂತ ಕರಿತಾ ಇದ್ರು. ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದಾಗ ಕನ್ನಡದ ಕಾಳಿದಾಸ, ಮಹಾಸಂಪುಟ, ಗಾತಸಪ್ತಸತಿ ಹಾಲರವ್ರದ್ದು, ಗೀತ ಗೋವಿಂದ, ಭಾಷಾ ಸಂಪುಟ, ಭವಭೂತಿ ಸಂಪುಟ ಇತ್ಯಾದಿ. ಗಾತ ಸಪ್ತಸತಿ ಅಂತಕ್ಕಂಥದ್ದು ಹಾಲನ ರಚನೆ ಮಾಡಿರ್ತಕ್ಕಂಥದ್ದು, ಇದು ಬರೋದಿಲ್ಲ, ಹಾಲನ ಕೃತಿ ಇದು. ಸೊ ಇವರನ್ನು ಕನ್ನಡದ ಕಾಳಿದಾಸ ಇವರು ರಚನೆ ಮಾಡ್ತಕ್ಕಂಥದ್ದು ಕನ್ನಡ ಕಾಳಿದಾಸ, ಮಹಾಸಂಪುಟ, ಗೀತ ಗೋವಿಂದ ಆ್ಯಂಡ್ ಭಾಷಾ ಸಂಪುಟ, ಭವಭೂತಿ ಸಂಪುಟ ಇತ್ಯಾದಿ ಕೃತಿಗಳ ರಚನೆ ಮಾಡ್ತಾರೆ. ಆ್ಯಂಡ್ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ 1970ರಲ್ಲಿ ಲಭಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸಂತ ಕವಿ ಎಂದು ಖ್ಯಾತಿ ಪಡೆದಿರುವ ಕವಿ ಯಾರು ಅಂತ ಕೇಳಿದ್ದಾರೆ.
ಸಂತ ಕವಿ ಎಂದು ಖ್ಯಾತಿ ಪಡೆದಿರುವ ಕವಿಯರು BM ಶ್ರೀ, ಸರ್ವಜ್ಞ, ಪುತಿನ, ತೀನಂ ಶ್ರೀ. ಎಸ್ ಆನ್ಸರ್ ಆಪ್ಷನ್ ಸಂತ ಕವಿ ಅಂತ ಹೇಳ್ತಕ್ಕಂಥದ್ದು ಆಪ್ಷನ್ ಸಿ ಪೂತಿನ. ಪುರೋಹಿತ್ ತಿರುನಾರಾಯಣಂಗರ್ ನರಸಿಂಹಾಚಾರ್ ಅಂತಕ್ಕಂಥ ಇವರ ಫುಲ್ ಫಾರ್ಮು. ಸರ್ವಜ್ಞ ಬರೋದಿಲ್ಲ, ಪೂತಿನ ಅಂತಕ್ಕಂಥವ್ರನ್ನ ಸಂತ ಕವಿ ಅಂತ ಕರೀತಾರೆ. ಸೊ ಆ್ಯಂಡ್ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿ ಗೀತ ನಾಟಕಗಳು ಅಹಲ್ಯೆ, ಶಬರಿ, ಸತ್ಯಯನ ಹರಿಶ್ಚಂದ್ರ, ವಿಕಟ ಕವಿ ವಿಜಯ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳಾಗಿರುತ್ತೆ. ಆ್ಯಂಡ್ 1965ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಹಂಸ ದಮಯಂತಿ ಅಂತಕ್ಕಂಥ ಒಂದು ಕೃತಿಗೆ. ಓಕೆನಾ? ಸೊ ಆನ್ಸರ್ ಪೂತಿನ, ಪುರೋಹಿತ್ ತಿರುನಾರಾಯಣಯ್ಯಂಗರ್ ನರಸಿಂಹಾಚಾರ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, KS ನರಸಿಂಹಸ್ವಾಮಿ ಅವರಿಗೆ ಇರುವಂತಹ ಬಿರುದು ಯಾವುದು ಅಂತ ಕೇಳಿದರೆ ಆನ್ಸರ್ ಎಲ್ಲರೂ ಗೊತ್ತಂದ್ಕೊಳ್ತೀನಿ. ಸ್ನೇಹ ಕವಿ, ಮೈಸೂರು ಕವಿ, ಪ್ರೇಮ ಕವಿ, ಮೇಲಿನ ಯಾವುದೂ ಅಲ್ಲ. KS ನರಸಿಂಹಸ್ವಾಮಿ ಅವರಿಗೆ ಇದ್ದಂಥ ಬಿರುದು ಆಪ್ಷನ್ ಸಿ ಪ್ರೇಮ ಕವಿ. ವೆರಿ ಗುಡ್, ಪ್ರೇಮ ಕವಿ ಅಂತ ಕರೀತಾ ಇದ್ರು KS ನರಸಿಂಹಸ್ವಾಮಿ ಅವರನ್ನು. ಸೊ ಇವರು ಏನಕ್ಕೆ ಅಂತ ಹೇಳಿದ್ರೆ ಇವರು ಪ್ರೇಮ ಗೀತೆಗಳಿಗೆ ಸ್ಫೂರ್ತಿಯನ್ನು ಕೊಟ್ಟಿರ್ತಾರಂತೆ. ಸೊ ಹಾಗಾಗಿ ಇವರನ್ನ ಪ್ರೇಮ ಕವಿ ಅಂತ ಕರೀತಾರೆ. ಇವರ ಮೊದಲ ಕವನ ಅಂತ ಹೇಳಿದ್ರೆ ಕಬ್ಬಿಗನ ಕೂಗು ಅಂತಕ್ಕಂಥದ್ದು ಮೊದಲ ಕವನ ಆಗಿರುತ್ತೆ. ಆ್ಯಂಡ್ 1977ರಲ್ಲಿ ತೆರೆದ ಬಾಗಿಲು ಅಂತಕ್ಕಂಥ ಒಂದು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ರಾಜ್ಯ ಸಂಸ್ಕೃತ ಪ್ರಸಾರ ಶಾಖೆ ಬಹುಮಾನ 1957ರಲ್ಲಿ ಶಿಲಾಲತೆ ಅಂತಕ್ಕಂಥ ಕೃತಿಗೆ ಕೊಡ್ತಾರೆ. ಆ್ಯಂಡ್ ಪ್ರಮುಖ ಕವನ ಸಂಕಲನಗಳು ಅಂತ ಹೇಳಿದಾಗ ಮೈಸೂರು ಮಲ್ಲಿಗೆ ವೆರಿ ಇಂಪಾರ್ಟೆಂಟು. ಇದು ಮೊದಲ ಕವನ ಸಂಗ್ರಹ, ಇದು ಕವನಗಳ ಒಂದು ಸಂಗ್ರಹ. ಇವರ ಒಂದು ಮೊದಲ ಕವನ ಅಂತ ಹೇಳಿದ್ರೆ ಕಬ್ಬಿಗನ ಕೂಗು. ಕವನಗಳ ಸಂಗ್ರಹ ಮಾಡ್ತಕ್ಕಂಥದ್ದು ಮೈಸೂರು ಮಲ್ಲಿಗೆ, ಇದು ಮೊದಲ ಒಂದು ಕವನ ಸಂಗ್ರಹ ಆಗಿರುತ್ತೆ. ಮತ್ತು ಐರಾವತ, ದೀಪದ ಮಲ್ಲಿ, ಹುಂಗುರ, ಇರುವಂತಿಗೆ ಇವೆಲ್ಲ ಇವರ ಒಂದು ಪ್ರಮುಖ ಕೃತಿಗಳು ಸಹ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಎಂದು ಖ್ಯಾತಿ ಪಡೆದವರು ಯಾರು ಅಂತ ಕೇಳಿದರೆ GP ರಾಜರತ್ನಂ, ಸಿಂಪಿ ಲಿಂಗಣ್ಣ, ಪರ್ವತರಾಣಿ, TP ಕೈಲಾಸಂ. ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಎಂದು ಖ್ಯಾತಿ ಪಡೆದವರು ಯಾರು? GP ರಾಜರತ್ನಂ, ಸಿಂಪಿ ಲಿಂಗಣ್ಣ, ಪರ್ವತರಾಣಿ, TP ಕೈಲಾಸಂ. ವೆರಿ ಗುಡ್, ಆನ್ಸರ್ ಆಪ್ಷನ್ ಡಿ TP ಕೈಲಾಸಂ ರವರನ್ನ ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಅಂತ ಕರೀತಾರೆ. ಸೊ ಇವ್ರ ಬಗ್ಗೆ ನೋಡ್ತಾ ಹೋದಾಗ ಮಕ್ಕಳ ಸ್ಕೂಲು ಮನೆಯಲ್ಲಲ್ವೇ ಅಂತಕ್ಕಂಥದ್ದು. ಅಂಡು ಟೊಳ್ಳುಗಟ್ಟಿ, ಏಕಾಂತದಿಂದ ಕರ್ನಾಟಕ ನಾಟಕ ಪ್ರಹಸನ ಪಿತ ಅನಿಸಿಕೊಂಡು, ಇಟ್ ಮೀನ್ಸ್ ಇವರ ಒಂದು ಇದು ಬಂದು ಹೇಳಿದ್ರೆ ಮಕ್ಕಳ ಸ್ಕೂಲು ಮನೆಯಲ್ಲಲ್ವೇ ಅಂತಕ್ಕಂಥದ್ದು, ಮತ್ತು ಟೊಳ್ಳುಗಟ್ಟಿ ಮತ್ತು ಏಕಾಂತದಿಂದ ಅಂತಕ್ಕಂಥ ಕೃತಿಗೆ ಇವರು ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಅಂತ ಅನ್ಸ್ಕೊಳ್ತಾರೆ. ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ನವ್ಯ ನಾಟಕಗಳನ್ನು ಇವರು ರಚನೆ ಮಾಡಿ ನವ್ಯ ನಾಟಕಗಳ ಪಿತಾಮಹ ಅಂತಲೂ ಸಹ ಅಂತಾರೆ. ಆ್ಯಂಡ್ ಇವರ ಪ್ರಮುಖ ನಾಟಕಗಳು ಅಂತ ಹೇಳಿದಾಗ ಬಹಿಷ್ಕಾರ, ಗಂಡಸ್ಕತ್ರಿ, ನಬ್ರು ಮಣ್ಕೆ, ನಮ್ ಕ್ಲಬ್ಬು, ಅಮ್ಮವ್ರ ಗಂಡ, ಸತ್ತವನ, ಸಂತಾಪ, ಶೂರ್ಪನಖ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡ್ತಾರೆ. ಇಟ್ ಮೀನ್ಸ್ ಕೃತಿಯೆಲ್ಲವೂ ನಾಟಕಗಳು. ಸೊ ಹಾಗಾಗಿ ಏನಾಗುತ್ತೆ, ಇವರನ್ನು ನಾಟಕಗಳ ಪಿತಾಮಹ ಅಥವಾ ಪ್ರಹಸನ ಪಿತಾಮಹ ಅಂತ ಕರೀತಾರೆ. ಸೊ ಮೇಯ್ನಾಗಿ ಇವರು ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ, ಟೊಳ್ಳುಗಟ್ಟಿ, ಏಕಾಂತದಿಂದ ಅಂತ ಇರ್ತಕ್ಕಂಥ ನಾಟಕಗಳಿಗೋಸ್ಕರ ಇವ್ರನ್ನ ನಾಟಕದ ಪ್ರಹಸನ ಪಿತಾಮಹ ಅಂತ ಕರೀತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಚುಟುಕು ಬ್ರಹ್ಮ ಎಂದು ಹೆಸರುವಾಸಿಯಾಗಿದ್ದವರು ಯಾರು ಅಂತ ಕೇಳಿದರೆ ದಿನಕರ ದೇಸಾಯಿ, GS ಅಮೂರ, ಕಯ್ಯಾರ ಕಿನ್ನಾರಯ್ಯ, ಸುನಂದಮ್ಮ ಅಂತ ಕೊಟ್ಟಿದ್ದಾರೆ. ಚುಟುಕುಗಳ ಬ್ರಹ್ಮ ಗೊತ್ತಿರ್ತಕ್ಕಂಥ ಆನ್ಸರು, ತುಂಬ ಈಸಿ ಆಗಿರ್ತಕ್ಕಂಥ ಆನ್ಸರು. ದಿನಕರ ದೇಸಾಯಿ ಅವ್ರನ್ನ ಚುಟುಕುಗಳ ಬ್ರಹ್ಮ ಅಂತ ಹೇಳ್ತಾರೆ. ಆ್ಯಂಡ್ ಇವರ ಚುಟುಕುಗಳನ್ನು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಚುಟುಕುಗಳನ್ನು ಕೊಟ್ಟು ಇದನ್ನು ರಚನೆ ಮಾಡಿದವರು ಯಾರು ಅಂತ, ಇವರು ಯಾರ ಸಾಲುಗಳಂತಲೂ ಸಹ ಕೇಳ್ತಾರೆ. ಸೊ ದಿನಕರ್ ದೇಸಾಯಿ, ಆಪ್ಷನ್ ಎ. ಸೊ ಇವ್ರನ್ನ ಚುಟುಕುಗಳ ಬ್ರಹ್ಮ ಅಂತ ಹೇಳ್ತಾರೆ. ಆ್ಯಂಡ್ ಇವರು ಮಕ್ಕಳ ಸಾಹಿತ್ಯದಲ್ಲಿ ಪ್ರಮುಖವಾಗಿ ರಚನೆಯನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಆ್ಯಂಡ್ ಚುಟುಕು ಮೀನ್ಸ್ 4 ಸಾಲು ಚಿಕ್ಕ ಒಂದು ಸಾಲುಗಳನ್ನು, ಇಟ್ ಮೀನ್ಸ್ ಕವನಗಳನ್ನು, ಪದ್ಯಗಳನ್ನು ಬರೆದಿರ್ತಾರೆ. ಸೊ ಹಾಗಾಗಿ ಚುಟುಕುಗಳ ಬ್ರಹ್ಮ ಅಂತ ಹೇಳ್ತಾರೆ. ದಿನಕರ ಚೌಪದಿ ಕೃತಿಗೆ 1980ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಇವರ ಪ್ರಮುಖ ಕವನಗಳು ಅಂತ ಹೇಳಿದಾಗ ಹೂಗೊಂಚಲು, ದಾಸಾಳ, ನನ್ನ ದೇಹದ ಬೂದಿ, ಆತ್ಮವಿಶ್ವಾಸ, ಬಿರುಗಾಳಿ ಇವರ ಒಂದು ಪ್ರಮುಖ ಕವನಗಳಾಗಿರುತ್ತೆ. ಆ್ಯಂಡ್ ಜನಸೇವಕ ಎಂಬ ಪತ್ರಿಕೆಯನ್ನು ಸಹ ಇವರು ನಡೆಸ್ತಾ ಇದ್ರಂತೆ.
ಸೊ ಆ್ಯಂಡ್ ಇಷ್ಟು ಬಂದು MCQs ಆಯಿತು. ಇದರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ನಿಮಗೆ ಬೇಕಂತ ಹೇಳಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಲ್ಲ ಟೋಟಲಾಗಿ ಎಷ್ಟಿದೆ ಅಂತ ಹೇಳಿದರೆ 50 ಬೇಕಂತಂದರೆ ನೀವು ನೋಟ್ ಮಾಡ್ಕೊಳ್ಬಹುದು. ದಾನ ಚಿಂತಾಮಣಿ ಹತ್ತಿಮಬ್ಬೆ ಅಂತ ಹೇಳ್ತೀವಿ. ಕನ್ನಡದ ಕುಲಪುರೋಹಿತ ಹಾಲೂರು ವೆಂಕಟರಾಯ. ಕನ್ನಡದ ಶೇಕ್ಸ್ಪಿಯರ್ ಬಂದು ಕಂದಗಲ ಹನುಮಂತರಾಯ. ಕನ್ನಡದ ಕೋಗಿಲೆ P. ಕಾಳಿಂಗರಾವ್. ಕನ್ನಡದ ವುಡ್ವರ್ಡ್ಸ್ ಅಂತ ಹೇಳಿದರೆ ಕುವೆಂಪು. ಕಾದಂಬರಿ ಸಾರ್ವಭೌಮ ಬಂದು ಹನ ಕೃಷ್ಣರಾಯ. ಕರ್ನಾಟಕ ಪ್ರಹಸನ ಪಿತಾಮಹ TP ಕೈಲಾಸಂ. ಆ್ಯಂಡ್ ಕರ್ನಾಟಕದ ಕೇಸರಿ ಬಂದು ಗಂಗಾಧರರಾವ್ ದೇಶಪಾಂಡೆ. ಸಂಗೀತ ಗಂಗಾದೇವಿ ಬಂದು ಗಂಗೂಬಾಯಿ ಹಾನಗಲ್ಲು. ನಾಟಕ ರತ್ನ ಬಂದು ಗುಬ್ಬಿ ವೀರಣ್ಣ. ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ. ಅಭಿನವ ಪಂಪ ನಾಗಚಂದ್ರ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಬಂದು ಬಸವಣ್ಣ. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ. ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕನ್ನಡದ ದಾಸಯ್ಯ ಶಾಂತಕವಿ. ಕಾದಂಬರಿಗಳ ಪಿತಾಮಹ ಗಳಗನಾಥರು. ತ್ರಿಪದಿಯ ಚಕ್ರವರ್ತಿ ಸರ್ವಜ್ಞ. ಸಂತ ಕವಿ ಅಂತ ಹೇಳಿದಾಗ ಪೂತಿನ. ಷಟ್ಪದಿಯ ಬ್ರಹ್ಮ ರಾಘವಾಂಕ. ಸಾವಿರ ಹಾಡುಗಳ ಸರ್ದಾರ ಬಾಳಪ್ಪ ಹುಕ್ಕೇರಿ. ಕನ್ನಡದ ನಾಡೋಜ ಬಂದು ಮುಳಿಯ ತಿಮ್ಮಪ್ಪಯ್ಯ. ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗರ್. ಕರ್ನಾಟಕದ ಶಾಸನಗಳ ಪಿತಾಮಹ BL ರೈಸ್. ಹರಿದಾಸ ಪಿತಾಮಹ ಶ್ರೀಪಾದರಾಯ. ಅಭಿನವ ಸರ್ವಜ್ಞ ರೇ ಉತ್ತಂಗಿ ಚೆನ್ನಪ್ಪ. ವಚನಶಾಸ್ತ್ರ ಪಿತಾಮಹ ಪಾಗುಹಳ ಕಟ್ಟಿ. ಕವಿ ಚಕ್ರವರ್ತಿ ರನ್ನ. ಆದಿಕವಿ ಪಂಪ. ಉಭಯ ಚಕ್ರವರ್ತಿ ಪೊನ್ನ. ರಗಳೆಯ ಕವಿ ಹರಿಹರ. ಕನ್ನಡದ ಕಣ್ವ BM ಶ್ರೀ. ಕನ್ನಡದ ಸೇನಾನಿ AR ಕೃಷ್ಣಶಾಸ್ತ್ರಿ. ಆ್ಯಂಡ್ ನೆಕ್ಸ್ಟ್ ಬಂದು ಟೋಟಲ್ ಆಗಿ 50 ನಿಮ್ಗೆ ಬೇಕಂದರೆ ನೋಡ್ಕೊಳ್ಬಹುದು. ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೆರೆ ಗುದ್ಲಪ್ಪ. ವರಕವಿ ಬೇಂದ್ರೆ. ಕುಂದರನಾಡಿನ ಕಂದ ಬಸವರಾಜ ಕಟ್ಟಿಮನಿ. ಪ್ರೇಮ ಕವಿ KS ನರಸಿಂಹಸ್ವಾಮಿ. ಚಲಿಸುವ ವಿಶ್ವಕೋಶ K. ಶಿವರಾಮ್ ಕಾರಂತ್. ಚಲಿಸುವ ನಿಘಂಟು DL ನರಸಿಂಹಾಚಾರ್. ದಲಿತ ಕವಿ ಸಿದ್ಧಲಿಂಗಯ್ಯ. ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಅಂತ ಹೇಳಿದರೆ R. ನರಸಿಂಹಾಚಾರ್. ಕನ್ನಡದ ಕಬೀರ ಶಿಶುನಾಳ ಶರೀಫ. ಕನ್ನಡದ ಭಾರ್ಗವ K. ಶಿವರಾಮ್ ಕಾರಂತ್. ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ. ಭಾರತ ರತ್ನ ಬಂದು ಸರ್ ಎಂ ವಿಶ್ವೇಶ್ವರಯ್ಯ. ಅಮರ ಶಿಲ್ಪಿ ಜಕಣಾಚಾರಿ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಕನ್ನಡದ ಕವಿರತ್ನ ಕಾಳಿದಾಸ. ಸೊ ಇಷ್ಟು ಬಂದು ಇರತಕ್ಕಂಥ ಒಂದು ಬಿರುದುಗಳಾಗಿರುತ್ತೆ. ಸೊ ಬೇಕಂತಂದ್ರೂ ನೋಟ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್